ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 786 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 4 ಮತ್ತು 5ನೇ ಡಿಸೆಂಬರ್ 2024. ಸೊ ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆಯ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಡಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಎ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಈ ಪಕ್ಷಿಯ ಮರುಪರಿಚಯ ಕಾರ್ಯಕ್ರಮವನ್ನು ಕರ್ನಾಟಕದಲ್ಲಿ ಎಲ್ಲಿ ಮಾಡಲಾಗುತ್ತಿದೆ? ಸೊ ವೇರ್ ಇಸ್ ರೀಇಂಟ್ರೊಡಕ್ಷನ್ ಆಫ್ ದಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಟೇಕಿಂಗ್ ಪ್ಲೇಸ್ ಇನ್ ಕರ್ನಾಟಕ? ಸೊ GIB ಅಂತ ಕರೀತೇವೆ. ಸೊ ಇದು ಒಂದು ಹೆವಿಯೆಸ್ಟ್ ಬರ್ಡ್ ಆಗಿರುತ್ತೆ, ಅಂದ್ರೆ ಅತ್ಯಂತ ಹೆಚ್ಚಿನ ಗಾತ್ರವನ್ನ ಹೊಂದಿರತಕ್ಕಂಥ ಒಂದು ಪಕ್ಷಿ ಆಗಿರುತ್ತೆ. ಸೊ ಈ ಪಕ್ಷಿ ಸರಿಸುಮಾರು 18 kg ವೆಯ್ಟ್ ಅನ್ನ ಹೊಂದಿರತಕ್ಕಂಥ ಬರ್ಡ್ ಆಗಿರುತ್ತೆ. ಸೊ ಈ ಬರ್ಡ್ ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ಕಡಿಮೆ ಆಗಿರುವ ಕಾರಣದಿಂದ ಅದನ್ನ ರೀಇಂಟ್ರೊಡ್ಯೂಸ್ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನ ಕರ್ನಾಟಕ ರಾಜ್ಯ ಸರ್ಕಾರ ಈಗ ಕೈಗೊಂಡಿರುತ್ತೆ. ಸೊ ಎಲ್ಲಿ ಇದನ್ನ ರೀಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ರಾಣೆಬೆನ್ನೂರು ಕೃಷ್ಣಮೃಗ ಅಭಯಾರಣ್ಯ ಅಥವಾ ರಾಣೆಬೆನ್ನೂರು ಬ್ಲ್ಯಾಕ್ ಬಗ್ ಸ್ಯಾಂಕ್ಚುರಿ ಅಂತ ಇರುತ್ತೆ. ಸೊ ಇಲ್ಲಿ ಇದನ್ನ ರೀಇಂಟ್ರೊಡ್ಯೂಸ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಈ ಪಕ್ಷಿಯ ಚಿತ್ರವನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಪಕ್ಷಿ ಏನಿದೆ ಇದು ಒನ್ ಆಫ್ ದಿ ಹೆವಿಯೆಸ್ಟ್ ಫ್ಲೈಯಿಂಗ್ ಬರ್ಡ್ಸ್ ಆಗಿರುತ್ತೆ. ಅದು ಭಾರವಾಗಿರುತ್ತೆ, ಅದ್ರ ಜೊತೆಗೆ ಅದಕ್ಕೆ ಹಾರಲು ಕೆಪಾಸಿಟಿಯನ್ನ ಹೊಂದಿರತಕ್ಕಂಥ ಒಂದು ಬರ್ಡ್ ಆಗಿರುತ್ತೆ. ಸೊ ಈ ಬರ್ಡ್ ಅದರ ಕಡಿಮೆ ಆಗಲಿಕ್ಕೆ ಕಾರಣ ಏನು ಅಂದ್ರೆ, ಸೊ ಈ ಬರ್ಡ್ ಕಡಿಮೆ ಆಗಲಿಕ್ಕೆ ಈ ಎಲೆಕ್ಟ್ರಿಕ್ ಲೈನ್ಸ್ ಏನಿರುತ್ತೆ ಸೊ ಅದಕ್ಕೆ ಸಿಕ್ಕಾಕೊಂಡು ಸಾಯ್ತಾ ಇರುತ್ತೆ. ಕಾರಣ ಏನಂದ್ರೆ, ಸೊ ಅದು ತುಂಬಾ ಹೆವಿಯೆಸ್ಟ್ ಬರ್ಡ್ ಆಗಿರೋದ್ರಿಂದ ಎಲೆಕ್ಟ್ರಿಕ್ ಲೈನ್ಸ್ಗೆ ಅದು ಸಿಕ್ಕಾಕೊಂಡು ಹೆಚ್ಚಾಗಿ ಸಾಯ್ತಾ ಇದೆ. ಸೊ ಅದು ಮೊದಲನೇ ರೀಸನ್ ಆಗಿರುತ್ತೆ. ಸೆಕೆಂಡ್ ರೀಸನ್ ಆಬ್ವಿಯಸ್ಲಿ ನಾವು ಅರಣ್ಯ ನಾಶವನ್ನ ಮಾಡ್ತಾ ಇರುವ ಕಾರಣದಿಂದ ಹ್ಯಾಬಿಟಾಟ್ ಲಾಸ್ ಆಗುತ್ತೆ ಅಥವಾ ಆವಾಸ ಸ್ಥಾನದ ನಷ್ಟ ಆಗುವ ಕಾರಣದಿಂದ ಕೂಡ ಸೊ ಇದರ ಸಂಖ್ಯೆ ಬಹಳಷ್ಟು ಕಡಿಮೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಐತಿಹಾಸಿಕವಾಗಿ ಇದು ಕೇವಲ 6 ರಾಜ್ಯಗಳಲ್ಲಿ ಮಾತ್ರ ಕಂಡು ಬರ್ತಾ ಇತ್ತು. ಆ 6 ರಾಜ್ಯಗಳು ಯಾವ್ದ್ಯಾವ್ದು ಅಂತ ನಾವು ನೋಡೋದಾದ್ರೆ, ಸೊ ಆಂಧ್ರ ಪ್ರದೇಶದಲ್ಲಿ ನಾವು ನೋಡ್ಬೋದು, ಕರ್ನಾಟಕದಲ್ಲಿ, ಅದಾದ್ಮೇಲೆ ಮಹಾರಾಷ್ಟ್ರದಲ್ಲಿ, ಗುಜರಾತ್ನಲ್ಲಿ, ಮಧ್ಯಪ್ರದೇಶದಲ್ಲಿ ಮತ್ತು ರಾಜಸ್ಥಾನದಲ್ಲಿ ಕೇವಲ ಇಷ್ಟು ರಾಜ್ಯಗಳಲ್ಲಿ ಮಾತ್ರ ಕಂಡು ಬರ್ತಾ ಇತ್ತು. ಈಗ ಇದು ಗುಜರಾತ್ ಮತ್ತೆ ರಾಜಸ್ಥಾನದಲ್ಲಿ ಮಾತ್ರ ಹೈಯೆಸ್ಟ್ ಪಾಪ್ಯುಲೇಷನ್ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಪಕ್ಷಿಯನ್ನ ರಿವೈವ್ ಮಾಡ್ತಕ್ಕಂಥ ಪ್ರಯತ್ನಗಳನ್ನ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಈಗ ಕೈಗೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಎಲ್ಲಿ ಇದನ್ನ ರೀಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಪ್ರಶ್ನೆ ಕೇಳಿದಾಗ, ರಾಣೆಬೆನ್ನೂರು ಬ್ಲ್ಯಾಕ್ ಬಗ್ ಸ್ಯಾಂಕ್ಚುರಿ ಅಂತ ಗೊತ್ತಿರಬೇಕಾಗಿರುತ್ತೆ. ರಾಣೆಬೆನ್ನೂರು ಬ್ಲ್ಯಾಕ್ ಬಗ್ ಸ್ಯಾಂಕ್ಚುರಿ ಏನಿರುತ್ತೆ ಸೊ ಇದು ಹಾವೇರಿಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಅಭಯಾರಣ್ಯವಾಗಿರುತ್ತೆ. ಕೃಷ್ಣಮೃಗಗಳನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಈ ಅಭಯಾರಣ್ಯವನ್ನ ಡಿಕ್ಲೇರ್ ಮಾಡಿರ್ತಾರೆ. ಸೊ ಇದರಲ್ಲಿ ಇವಾಗ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅನ್ನ ರಿವೈವ್ ಮಾಡ್ತಕ್ಕಂಥ ಪ್ರಯತ್ನಗಳನ್ನ ಮಾಡ್ತಾ ಇರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ರೀಇಂಟ್ರೊಡಕ್ಷನ್ ಪ್ರೋಗ್ರಾಮ್ ಏನಿದೆ, ಕೇವಲ ನಾವು ಬರ್ಡ್ಸ್ ಗಳನ್ನ ಅಲ್ಲಿ ತಗೊಂಡೋಗಿ ಬಿಟ್ರೆ ಸಾಕಾಗೋದಿಲ್ಲ, ಅವುಗಳಿಗೆ ಸೂಕ್ತವಾಗಿರ್ತಕ್ಕಂಥ ಹ್ಯಾಬಿಟ್ಯಾಟ್ ಅಥವಾ ಆವಾಸ ಸ್ಥಾನವನ್ನ ನಾವು ಕ್ರಿಯೇಟ್ ಮಾಡಬೇಕು. ಹಾಗಿದ್ರೆ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಇರ್ಲಿಕ್ಕೆ ಸೂಕ್ತವಾಗಿರ್ತಕ್ಕಂಥ ಆವಾಸ ಸ್ಥಾನ ಯಾವುದು ಅಂದ್ರೆ ಗ್ರಾಸ್ ಲ್ಯಾಂಡ್ಸ್ ಗಳನ್ನ ನಾವು ಕ್ರಿಯೇಟ್ ಮಾಡಬೇಕಾಗಿರುತ್ತೆ. ಗ್ರಾಸ್ ಲ್ಯಾಂಡ್ಗಳು ಅಂದ್ರೆ ಹುಲ್ಲುಗಾವಲುಗಳು ಅಂತ ಹೇಳ್ತೇವೆ. ಸೊ ಹುಲ್ಲುಗಾವಲುಗಳು ಇರುವ ಪ್ರದೇಶದಲ್ಲಿ ಮಾತ್ರ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಸರ್ವೈವ್ ಆಗುತ್ತೆ. ಸೊ ಇಲ್ಲದಿದ್ರೆ ನಾವು ರೀಇಂಟ್ರೊಡಕ್ಷನ್ ಮಾಡಿದ್ರು ಕೂಡ ಆ ಪ್ರಯತ್ನ ವಿಫಲವಾಗುತ್ತೆ. ಸೊ ಆ ಒಂದು ಕಾರಣದಿಂದ ಬರ್ಡ್ಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕಿಂತ ಮುಂಚೆ ಅಲ್ಲಿರ್ತಕ್ಕಂಥ ಹ್ಯಾಬಿಟ್ಯಾಟ್ ಅನ್ನ ಗ್ರಾಸ್ ಲ್ಯಾಂಡ್ ಆಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು ಡೆಫಿನೆಟ್ಲಿ ಬೇಕಾಗಿರ್ತಕ್ಕಂಥ ಒಂದು ಕಾಂಪೊನೆಂಟ್ ಆಗಿರುತ್ತೆ. ಈ ನಿಟ್ಟಿನಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ 800 ಹೆಕ್ಟೇರ್ಸ್ ಆಫ್ ಪ್ರದೇಶ ಏನಿರುತ್ತೆ ಅಲ್ಲಿ ಯೂಕೆಲಿಪ್ಟಸ್ ಪ್ಲಾಂಟೇಶನ್ ಅಂದ್ರೆ ನೀಲಗಿರಿ ಸಸ್ಯಗಳೇನಿರ್ತವೆ ಅಥವಾ ಮರಗಳೇನಿರ್ತವೆ ಅದನ್ನ ಸಂಪೂರ್ಣವಾಗಿ ಕಡ್ದಾಕ್ತಾ ಇದ್ದಾರೆ. ಕಾರಣ ಏನು ಅಂದ್ರೆ, ಸೊ ಎಲ್ಲಿ ನೀಲಗಿರಿ ಮರ ಅಥವಾ ಯೂಕೆಲಿಪ್ಟಸ್ ಜಾಸ್ತಿ ಇರುತ್ತೆ ಸೊ ಅದನ್ನ ನಾವು ವಾಟರ್ ಗಜ್ಲಿಂಗ್ ಅಂತ ಕರಿತೇವೆ. ಅಂದ್ರೆ ಅದು ಅಂತರ್ಜಲಕ್ಕೂ ಹೋಗಿ ನೀರನ್ನ ಅಬ್ಸಾರ್ವ್ ಮಾಡ್ಕೊಳ್ತಕ್ಕಂಥ ಒಂದು ಗಿಡವಾಗಿರುತ್ತೆ. ಅಂಡ್ ಸುತ್ತಮುತ್ತಲಿರ್ತಕ್ಕಂಥ ಒಂದು ನ್ಯೂಟ್ರಿಯೆಂಟ್ಸ್ ಅನ್ನ ಸಂಪೂರ್ಣವಾಗಿ ಅದು ಡ್ರೈನ್ ಔಟ್ ಮಾಡೋದ್ರಿಂದ ಸೊ ಬೇರೆ ಯಾವ ಸಸ್ಯಗಳು ಬೆಳಿಲಿಕ್ಕೆ ಅವಕಾಶ ಆಗೋದಿಲ್ಲ. ಸೊ ಅಲ್ಲಿ ಆಬ್ವಿಯಸ್ಲಿ ಗ್ರಾಸ್ ಲ್ಯಾಂಡ್ ಅಥವಾ ಹುಲ್ಲುಗಾವಲನ್ನ ಕ್ರಿಯೇಟ್ ಮಾಡೋದು ಕಷ್ಟವಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ 800 ಹೆಕ್ಟೇರ್ಸ್ ಆಫ್ ಲ್ಯಾಂಡ್ ನಲ್ಲಿ ಈ ಒಂದು ಯೂಕೆಲಿಪ್ಟಸ್ ಪ್ಲಾಂಟೇಶನ್ ಅನ್ನ ರಿಮೂವ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರಿಂದ GIB ಗೆ ಬೇಕಾಗಿರ್ತಕ್ಕಂಥ ಗ್ರಾಸ್ ಲ್ಯಾಂಡ್ ಅಥವಾ ಹುಲ್ಲುಗಾವಲು ಪರಿಸರ ವ್ಯವಸ್ಥೆಯನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಹುಲ್ಲುಗಾವಲು ಇದು ಯಾಕೆ ಬೇಕಾಗುತ್ತೆ ಅಂದ್ರೆ, ಬಿಕಾಸ್ ಈ ಒಂದು ಪ್ರದೇಶದಲ್ಲಿ ಅದು ಫೀಡಿಂಗ್ ಮಾಡುತ್ತೆ, ಅಂದ್ರೆ ತನ್ನ ಆಹಾರವನ್ನ ಸೇವನೆ ಮಾಡಲಿಕ್ಕೆ ಅದಕ್ಕೆ ಹುಲ್ಲುಗಾವಲು ಬೇಕಾಗಿರುತ್ತೆ. ನೆಸ್ಟಿಂಗ್ ಅಥವಾ ಗೂಡು ಕಟ್ಟಲಿಕ್ಕೆ ಅದಕ್ಕೆ ಹುಲ್ಲುಗಾವಲು ಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಬ್ರೀಡಿಂಗ್ ಅಥವಾ ಸಂತಾನೋತ್ಪತ್ತಿ ಮಾಡಲಿಕ್ಕೆ ಹುಲ್ಲುಗಾವಲು ಬೇಕಾಗಿರುವ ಕಾರಣದಿಂದ ಸೊ ಡೆಫಿನೆಟ್ಲಿ ಬರ್ಡ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕಿಂತ ಮುಂಚೆ ಅಲ್ಲಿ ಗ್ರಾಸ್ ಲ್ಯಾಂಡ್
ಲ್ಯಾಂಡನ್ನು ರಿಸ್ಟೋರ್ ಮಾಡ್ತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ. ಸೊ ಗ್ರಾಸ್ಲ್ಯಾಂಡನ್ನು ರಿಸ್ಟೋರ್ ಮಾಡ್ತಕ್ಕಂಥದ್ದು ಕೇವಲ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಗೆ ಮಾತ್ರ ಬೆನಿಫಿಟ್ ಆಗೋದಿಲ್ಲ. ಸೊ ಅದರ ಜೊತೆ ಆ ಪ್ರದೇಶದಲ್ಲಿರ್ತಕ್ಕಂಥ ಬ್ಲ್ಯಾಕ್ ಬಗ್ಗಳು ಅಥವಾ ಕೃಷ್ಣಾಮೃಗಗಳು ಮತ್ತು ಉಲ್ಫ್ಸ್ ಅಥವಾ ತೋಳಗಳು ಅಂತ ನಾವೇನು ಹೇಳ್ತೇವೆ, ಸೊ ಇದಕ್ಕೂ ಕೂಡ ಬೆನಿಫಿಟ್ ಆಗ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಒಂದು ಇಂಟ್ರೊಡಕ್ಷನ್ ಪ್ರೋಗ್ರಾಮನ್ನು ಯಾವ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಪ್ರಶ್ನೆ ಕೇಳಿದ್ರೆ, ಸೊ ಇದನ್ನು ನಾವು ಬ್ಲ್ಯಾಕ್ ಬಗ್ ಸ್ಯಾಂಕ್ಚುರಿ ಮ್ಯಾನೇಜ್ಮೆಂಟ್ ಪ್ಲಾನ್ ಅಂತ ಕರಿತೇವೆ. ಅಂದರೆ ಕೃಷ್ಣಾಮೃಗ ಅಭಯಾರಣ್ಯ ನಿರ್ವಹಣಾ ಯೋಜನೆ ಅಂತ ಕರೀತೇವೆ. ಈ ಒಂದು ಯೋಜನೆಯನ್ನ 2015-16ನೇ ಸಾಲಿನಿಂದ 2024-25ರವರೆಗೆ ಇಂಪ್ಲಿಮೆಂಟ್ ಮಾಡಬೇಕಾಗಿರುತ್ತೆ. ಸೊ ಅದರ ಅಡಿಯಲ್ಲಿ ಈಗ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತಕ್ಕಂಥದ್ದನ್ನ ಸೊ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ರಾಣಿಬೆನ್ನೂರು ಬ್ಲ್ಯಾಕ್ ಬಗ್ ಸ್ಯಾಂಕ್ಚುರಿ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ, ಇದು ನಮ್ಮ ಕರ್ನಾಟಕದ ಹಾವೇರಿ ಡಿಸ್ಟ್ರಿಕ್ಟ್ ನಲ್ಲಿ ಬರ್ತಕ್ಕಂಥ ಒಂದು ಅಭಯಾರಣ್ಯವಾಗಿರುತ್ತೆ. ಸೊ ಇದನ್ನ ಅಭಯಾರಣ್ಯ ಅಂತ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದು 1974 ಯಾವ ಕಾರಣಕ್ಕಾಗಿ ಇದನ್ನ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯನ್ನ ಮಾಡ್ತಾರೆ ಅಂದ್ರೆ, ಅಲ್ಲಿರ್ತಕ್ಕಂಥ ಬ್ಲ್ಯಾಕ್ ಬಗ್ ಅಥವಾ ಕೃಷ್ಣಾಮೃಗಗಳನ್ನ ಪ್ರೊಟೆಕ್ಟ್ ಮಾಡುವ ಕಾರಣದಿಂದ ಸೊ ಇದನ್ನ ರಾಣಿಬೆನ್ನೂರು ಬ್ಲ್ಯಾಕ್ ಬಗ್ ಸ್ಯಾಂಕ್ಚುರಿ ಅಂತ ಡಿಕ್ಲೇರ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಬ್ಲ್ಯಾಕ್ ಬಗ್ ಚಿತ್ರವನ್ನ ನೀವು ಇಲ್ಲಿ ನೋಡ್ಬೋದಾಗಿರುತ್ತೆ. ಇದನ್ನ ನಾವು ಕೃಷ್ಣಾಮೃಗ ಅಂತ ಕರಿತೇವೆ. ಸೊ ಆಕ್ಚುಲಿ ಸಲ್ಮಾನ್ ಖಾನ್ ಇದನ್ನ ಶೂಟ್ ಮಾಡಿ ಅರೆಸ್ಟ್ ಆಗಿರ್ತಕ್ಕಂಥ ಒಂದು ವೆರಿ ಓಲ್ಡ್ ಕೇಸ್ ನಿಮಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ. ಸೊ ಅವರು ಶೂಟ್ ಮಾಡಿರ್ತಕ್ಕಂಥ ಒಂದು ಪ್ರಾಣಿ ಇದೇ ಆಗಿರುತ್ತೆ. ಅದನ್ನ ನಾವು ಕೃಷ್ಣಾಮೃಗ ಅಂತ ಕರೀತೇವೆ. ಸೊ ಈ ಕೃಷ್ಣಾಮೃಗ ಏನಿದೆ, ಇದು ಸಾಮಾನ್ಯವಾಗಿ ನಮ್ಮ ಭಾರತ ದೇಶದಲ್ಲಿ ಪಾಕಿಸ್ತಾನ್ ಮತ್ತೆ ನೇಪಾಳ್ನಲ್ಲಿ ಕಂಡು ಬರ್ತಕ್ಕಂಥ ಪ್ರಾಣಿಯಾಗಿರುತ್ತೆ. ಸೊ ಅದ್ರ ಜೊತೆಗೆ ಇದು USA ಮತ್ತು ಅರ್ಜೆಂಟೀನಾದಲ್ಲೂ ಕೂಡ ಸೊ ಈಗ ಅದನ್ನ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಬ್ಲ್ಯಾಕ್ ಬಗ್ ಏನಿದೆ, ಇದು ನಮ್ಮ ಭಾರತ ದೇಶದಲ್ಲಿ 2 ಉಪಜಾತಿಗಳನ್ನ ನಾವು ನೋಡ್ಬೋದು. 2 ಸಬ್ ಸ್ಪೀಶೀಸ್ಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಒಂದನ್ನ ಆಂಟಿಲೋಪ್ ಸರ್ವಿಕ್ಯಾಪ್ರಾ ರಜ್ಪೂತಾನೆ ಅಂತ ಕರಿತೇವೆ. ಇನ್ನೊಂದನ್ನ ಆಂಟಿಲೋಪ್ ಸರ್ವಿಕ್ಯಾಪ್ರಾ ಸರ್ವಿಕ್ಯಾಪ್ರಾ ಅಂತ 2 ಸತಿ ಅಂತ ಹೇಳ್ತೇವೆ. ಸೊ ಒಂದು ನಾರ್ತ್ ವೆಸ್ಟರ್ನ್ ಇಂಡಿಯಾದಲ್ಲಿ ಬರುತ್ತೆ, ಇನ್ನೊಂದು ಈಸ್ಟರ್ನ್ ಮತ್ತೆ ಸದರ್ನ್ ಪಾರ್ಟ್ ಆಫ್ ಇಂಡಿಯಾದಲ್ಲಿ ಬರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಈ ಒಂದು ಕೃಷ್ಣಾಮೃಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮಾಹಿತಿ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಈ ಒಂದು ಲೊಕೇಶನ್ ಏನಿದೆ ಅಂದ್ರೆ, ಈ ಒಂದು ರಾಣಿಬೆನ್ನೂರು ಕೃಷ್ಣಾಮೃಗ ಸ್ಯಾಂಕ್ಚುರಿ ಏನಿದೆ, ಸೊ ಇದು 8 ಕಿಲೋಮೀಟರ್ಸ್ ಫ್ರಮ್ ರಾಣಿಬೆನ್ನೂರು ಟೌನ್. ಸೊ ರಾಣಿಬೆನ್ನೂರು ಟೌನ್ಗೆ ಬಹಳ ಹತ್ತಿರವಾಗಿದೆ, 8 ಕಿಲೋಮೀಟರ್ ದೂರದಲ್ಲಿರುತ್ತೆ. ಸೊ ಹುಬ್ಬಳ್ಳಿಗೆ ಇದು 118 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಒಟ್ಟು ವಿಸ್ತೀರ್ಣವನ್ನು ನಾವು ನೋಡೋದಾದ್ರೆ 119 ಸ್ಕ್ವೇರ್ ಕಿಲೋಮೀಟರ್ಸ್ ಅಥವಾ 119 ಚದರ ಕಿಲೋಮೀಟರ್ಸ್ ಅಷ್ಟು ವಿಸ್ತೀರ್ಣವನ್ನು ಹೊಂದಿರತಕ್ಕಂಥ ಒಂದು ಸ್ಯಾಂಕ್ಚುರಿ ಆಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ವೈಲ್ಡ್ ಲೈಫ್ ಅನ್ನ ನಾವು ನೋಡೋದಾದ್ರೆ, ಸೊ ಲಾರ್ಜೆಸ್ಟ್ ಪಾಪ್ಯುಲೇಷನ್ ಆಫ್ ಬ್ಲ್ಯಾಕ್ ಬಗ್ಸ್ ಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಅಂದ್ರೆ ಕೃಷ್ಣಾಮೃಗಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನೋಡ್ಬೋದಾಗಿರುತ್ತೆ. ಸರಿಸುಮಾರು 2005ರ ಸೆನ್ಸಸ್ ನ ಪ್ರಕಾರ, 2005ರಲ್ಲಿ ಮಾಡಿರ್ತಕ್ಕಂಥ ಗಣತಿಯ ಪ್ರಕಾರ ಅಲ್ಲಿ 6000 ಬ್ಲ್ಯಾಕ್ ಬಗ್ಗಳು ಇರ್ತಕ್ಕಂಥದ್ದನ್ನ ನಾವಿನ್ನು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಬ್ಲ್ಯಾಕ್ ಬಗ್ ಅಂತಕ್ಕಂಥದ್ದು ಪ್ರಸ್ತುತವಾಗಿ IUCN ಅಡಿಯಲ್ಲಿ ಲೀಸ್ಟ್ ಕನ್ಸರ್ನ್ ಆಗಿರುತ್ತೆ. ಅಂದ್ರೆ ಅದರ ಸಂಖ್ಯೆ ಬಹಳ ಜಾಸ್ತಿ ಇರುವ ಕಾರಣದಿಂದ ಸೊ ಅದರ ಬಗ್ಗೆ ಪ್ರಸ್ತುತವಾಗಿ ಯಾವುದೇ ಕಾಳಜಿಯನ್ನ ಅಥವಾ ವಿಶೇಷ ಕಾಳಜಿಯನ್ನ ತೋರಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಹಾಗಿದ್ರೆ ಈ ಒಂದು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಗೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಒಂದು ಅಪ್ಡೇಟ್ ಅನ್ನ ನಾನು ಡಿಸ್ಕಸ್ ಮಾಡಿದ್ದೆ. ಆ ಅಪ್ಡೇಟ್ ಏನು ಅಂದ್ರೆ, ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅನ್ನ ಪ್ರಪ್ರಥಮ ಬಾರಿಗೆ ನಮ್ಮ ಭಾರತ ದೇಶದಲ್ಲಿ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅಂದ್ರೆ ಕೃತಕ ಗರ್ಭಧಾರಣೆಯ ವಿಧಾನದಿಂದ ಯಾವ ರಾಜ್ಯದವರು ಸಕ್ಸಸ್ಫುಲ್ ಆಗಿ ಅದನ್ನ ಬ್ರೀಡ್ ಮಾಡಿದ್ದಾರೆ, ಸೊ ಆ ಸಕ್ಸಸ್ಫುಲ್ ಸ್ಟೇಟ್ ಯಾವುದು ಅನ್ನೋದನ್ನ ಸೊ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 2. 2024ರಲ್ಲಿ ಶತಮಾನೋತ್ಸವವನ್ನು ಆಚರಿಸುತ್ತಿರುವ 1924ರ ಕಾಂಗ್ರೆಸ್ ಅಧಿವೇಶನ ಎಲ್ಲಿ ನಡೆಯಿತು? ಸೊ ವೇರ್ ವಾಸ್ ದಿ 1924 ಕಾಂಗ್ರೆಸ್ ಸೆಷನ್ ವಿಚ್ ಇಸ್ ಸೆಲೆಬ್ರೇಟಿಂಗ್ ಇಟ್ಸ್ ಸೆಂಟನರಿ ಇನ್ 2024 ಹೆಲ್ಡ್. ಸೊ ಈ ಒಂದು ಕಾಂಗ್ರೆಸ್ ಅಧಿವೇಶನ ಆಗಿ ಸೊ ಈಗ 100 ವರ್ಷಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಈ 100 ವರ್ಷಗಳು ಕಂಪ್ಲೀಟ್ ಆಗಿರ್ತಕ್ಕಂಥ 1924ರ ಕಾಂಗ್ರೆಸ್ ಅಧಿವೇಶನ ಏನಿದೆ, ಸೊ ಇದು ಎಲ್ಲಿ ನಡೆದಿತ್ತು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದು ನಮ್ಮ ಕರ್ನಾಟಕದ ಬೆಳಗಾವಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಇವೆಂಟ್ ಆಗಿರುತ್ತೆ. ಸೊ ಈ ಒಂದು ಇವೆಂಟ್ನ ಈಗ ಶತಮಾನೋತ್ಸವನ್ನ ಆಚರಣೆ ಮಾಡ್ತಾ ಇರ್ತಕ್ಕಂಥ ಸಲುವಾಗಿ ಕೆಲವೊಂದು ಇವೆಂಟ್ಗಳನ್ನು ನಮ್ಮ ಕರ್ನಾಟಕದ ವತಿಯಿಂದ ಆರ್ಗನೈಸ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ.
ಸೊ ಸ್ಯಾಂಟನರಿ ಸೆಲೆಬ್ರೇಷನ್ಸ್ ಆಫ್ 1924 ಕಾಂಗ್ರೆಸ್ ಸೆಷನ್ ಅಥವಾ 1924ರ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವದ ಆಚರಣೆಯನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರ್ತೇವೆ. ಸೊ ಈ ಒಂದು ಅಧಿವೇಶನ ನಡೆದಿರ್ತಕ್ಕಂಥದ್ದು 1924 ಅಥವಾ 1924. ಈ ಒಂದು ಸೆಷನ್ ನಡೆದಿರ್ತಕ್ಕಂಥದ್ದು ಬೆಳಗಾವಿಯಲ್ಲಿ ನಡೆದಿರುತ್ತೆ. ಸೊ ಈ ಸೆಷನ್ ನ ವಿಶೇಷತೆ ಏನು ಅಂದ್ರೆ ಇಟ್ ಈಸ್ ಪ್ರಿಸೈಡೆಡ್ ಓವರ್ ಬೈ ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥ ಈ ಒಂದು ಸಮ್ಮೇಳನಕ್ಕೆ ಈಗ 100 ವರ್ಷಗಳು ತುಂಬಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಸಮ್ಮೇಳನ ಏನ್ ನಡೆದಿರುತ್ತೆ, ಸೊ ಅಲ್ಲಿ ಈಗ ಒಂದು ನೆನಪಿಗಾಗಿ ಅಂದ್ರೆ 100 ವರ್ಷಗಳನ್ನ ಪೂರೈಸಿದ ನೆನಪಿಗಾಗಿ ಒಂದು ವೀರ ಸೌಧವನ್ನ ಡೆವಲಪ್ ಮಾಡ್ತಾ ಇದ್ದಾರೆ, ವೀರ ಸೌಧವನ್ನ ಅಲ್ಲಿ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಸೊ ಆ ಒಂದು ವೀರ ಸೌಧ ಏನಿರುತ್ತೆ, ಸೊ ಅಲ್ಲಿ ಲೈಬ್ರರಿ ಮತ್ತೆ ಗಾಂಧಿ ಸ್ಟ್ಯಾಟ್ಯೂ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಅಂದ್ರೆ ಆ ವೀರ ಸೌಧದಲ್ಲಿ ಗ್ರಂಥಾಲಯ ಮತ್ತು ಗಾಂಧಿ ಪ್ರತಿಮೆಯನ್ನ ಕೂಡ ಡೆವಲಪ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅದರ ಜೊತೆಗೆ ಮೆಮೊರಿ ಪಿಲ್ಲರ್ ಗಳನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ, ಅಂದ್ರೆ ಸ್ಮಾರಕ ಸ್ತಂಭಗಳು ಅಂತ ಹೇಳ್ತೇವೆ. ಸೊ ಎಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ ಅಂದ್ರೆ 120 ಲೊಕೇಶನ್ಸ್ ಅಕ್ರಾಸ್ ಕರ್ನಾಟಕ ದಟ್ ಗಾಂಧಿ ವಿಸಿಟೆಡ್. ಅಂದ್ರೆ ಮಹಾತ್ಮ ಗಾಂಧೀಜಿಯವರು ಕರ್ನಾಟಕಕ್ಕೆ ಬಂದಾಗ ಅವರು ವಿಸಿಟ್ ಮಾಡಿರ್ತಕ್ಕಂಥ 120 ಪ್ರದೇಶಗಳಲ್ಲಿ ಸ್ಮಾರಕ ಸ್ತಂಭಗಳನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೊ 2 ರಚನೆಗಳು ನೆನಪಿರಬೇಕು. ಒಂದು ವೀರ ಸೌಧವನ್ನ ಬೆಳಗಾವಿಯಲ್ಲಿ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ, ಅದ್ರ ಜೊತೆಗೆ ಮಹಾತ್ಮ ಗಾಂಧೀಜಿಯವರು ಕರ್ನಾಟಕದಲ್ಲಿ ಎಲ್ಲೆಲ್ಲೆಲ್ಲ ವಿಸಿಟ್ ಮಾಡಿದ್ದಾರೆ, ಸೊ ಅಲ್ಲಿ ಸ್ಮಾರಕ ಸ್ತಂಭಗಳನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅದರ ಜೊತೆಗೆ ದಿ ಕನ್ನಡ ವರ್ಷನ್ ಆಫ್ ರಿಚರ್ಡ್ ಆಂಟನ್ಬರ್ಗ್ಸ್ ಫಿಲಂ ಗಾಂಧಿ. ಸೊ ಗಾಂಧಿ ಅಂತ ಒಂದು ಫಿಲ್ಮ್ ಇರುತ್ತೆ, ಆ ಒಂದು ಫಿಲಂ ಅನ್ನ ಮಾಡಿರ್ತಕ್ಕಂಥವ್ರು ರಿಚರ್ಡ್ ಆಂಟನ್ಬರೋ ಅವರು ಮಾಡಿರ್ತಕ್ಕಂಥ ಒಂದು ಚಲನಚಿತ್ರವಾಗಿರುತ್ತೆ. ಸೊ ಈ ಚಲನಚಿತ್ರದ ಹೆಸರು ಗಾಂಧಿ ಅಂತ. ಸೊ ಇದರ ಕನ್ನಡ ವರ್ಷನ್ ಅನ್ನ ಈಗ ಬಿಡುಗಡೆ ಮಾಡ್ತಕ್ಕಂಥದ್ದನ್ನ ಸೊ ಈ ಒಂದು ಸಮಯದಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಸೊ 1924 ಕಾಂಗ್ರೆಸ್ ಸೆಷನ್ ಇನ್ ಬೆಳಗಾವಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಸೊ ಇದು ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಅಥವಾ ಇಂಡಿಯನ್ ಹಿಸ್ಟ್ರಿಯಲ್ಲಿ ಒಂದು ಸ್ಪೆಷಲ್ ಪ್ಲೇಸ್ ಅಥವಾ ವಿಶೇಷವಾದ ಸ್ಥಾನವನ್ನ ಹೊಂದಿರತಕ್ಕಂಥ ಒಂದು ಅಧಿವೇಶನವಾಗಿರುತ್ತೆ. ಏನಕ್ಕಷ್ಟು ಸ್ಪೆಷಲ್ ಅಂತ ನಾವು ನೋಡೋದಾದ್ರೆ, ಇಟ್ ಇಸ್ ದ ಓನ್ಲಿ ಸೆಷನ್ ಪ್ರಿಸೈಡೆಡ್ ಓವರ್ ಬೈ ಮಹಾತ್ಮ ಗಾಂಧಿ. ಅಂದ್ರೆ ಗಾಂಧೀಜಿಯವರು ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥ ಏಕೈಕ ಅಧಿವೇಶನವಾಗಿ ನಾವು ಇದನ್ನ ಕನ್ಸಿಡರ್ ಮಾಡುವ ಕಾರಣದಿಂದ ಸೊ ಇದನ್ನ ನಾವು ಒನ್ ಆಫ್ ದಿ ಸ್ಪೆಷಲ್ ಪ್ಲೇಸ್ ಇನ್ ಅವರ್ ಇಂಡಿಯನ್ ಹಿಸ್ಟ್ರಿ ಅಂತ ಹೇಳ್ಬೋದಾಗಿರುತ್ತೆ. ಸೊ ಈ ಒಂದು ಅಧಿವೇಶನ ಏನಿದೆ, ಸೊ ಇದು ಡಿಸೆಂಬರ್ 26ರಿಂದ 27, 1924ರಲ್ಲಿ ನಮ್ಮ ಕರ್ನಾಟಕದ ಬೆಳಗಾವಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಅಧಿವೇಶನವಾಗಿರುತ್ತೆ. ಸೊ ಇದರ ಒಂದು ಮಹತ್ವವನ್ನು ನಾವು ನೋಡೋದಾದ್ರೆ 39th ಸೆಷನ್ ಆಫ್ ದಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆಗಿರುತ್ತೆ. ಅಂದ್ರೆ ನಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಏನಿರುತ್ತೆ, ಸೊ ಇದರ 39ನೇ ಅಧಿವೇಶನವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಮಹಾತ್ಮ ಗಾಂಧೀಜಿಯವರು ಇದರ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿದ್ದ ಕಾರಣ ಅವರು ಪ್ರೆಸಿಡೆನ್ಷಿಯಲ್ ಅಡ್ರೆಸ್ ಅನ್ನ ಮಾಡ್ತಾರೆ, ಅಂದ್ರೆ ಅಧ್ಯಕ್ಷೀಯ ಭಾಷಣವನ್ನ ಮಾಡ್ತಾರೆ. ಸೊ ಅದರ ಹೈಲೈಟ್ಸ್ ಗಳನ್ನ ನಾವು ನೋಡೋದಾದ್ರೆ, ಪವರ್ಫುಲ್ ಅಡ್ರೆಸ್ ಫೋಕಸಿಂಗ್ ಆನ್ ಯೂನಿಟಿ ಅಂಡ್ ನೀಡ್ ಫಾರ್ ಸ್ವರಾಜ್. ಸೊ ಅವರು ಪ್ರಮುಖವಾಗಿ ಏಕತೆ ಮತ್ತು ಸ್ವರಾಜ್ಗೆ ಸಂಬಂಧಪಟ್ಟಂತೆ ಒಂದು ಪ್ರಬಲವಾದ ಭಾಷಣವನ್ನ ಮಹಾತ್ಮ ಗಾಂಧೀಜಿಯವರು ಈ ಒಂದು ಸಂದರ್ಭದಲ್ಲಿ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದರ ಜೊತೆ ಅವರ ತತ್ವಗಳಲ್ಲಿ ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ತತ್ವವಾಗಿರ್ತಕ್ಕಂಥ ನಾನ್ ವೈಲೆನ್ಸ್ ಅಥವಾ ಅಹಿಂಸೆ ಏನಿರುತ್ತೆ, ಅದ್ರ ಜೊತೆಗೆ ಟ್ರೂತ್ ಅಥವಾ ಸತ್ಯ ಏನಿರುತ್ತೆ. ಸೊ ಇವೆರಡು ಕಾನ್ಸೆಪ್ಟ್ಸ್ ಗಳನ್ನ ನಮ್ಮ ಫ್ರೀಡಮ್ ಸ್ಟ್ರಗಲ್ ಅಥವಾ ಸ್ವತಂತ್ರ ಹೋರಾಟದಲ್ಲಿ ನಾವು ಬಳಸಿಕೊಳ್ಳಬೇಕು. ಅಂದ್ರೆ ಅಹಿಂಸಾತ್ಮಕವಾಗಿ ಮತ್ತೆ ನಾವು ಸತ್ಯದೊಂದಿಗೆ ನಮ್ಮ ರಾಷ್ಟ್ರವನ್ನ ನಮಗೆ ತಗೋಬೇಕು ಅಂತಕ್ಕಂಥ ಒಂದು ಹಿತನುಡಿಗಳನ್ನ ಸೊ ಈ ಒಂದು ಸಂದರ್ಭದಲ್ಲಿ ಅವರು ಈ ಒಂದು ಸ್ವತಂತ್ರಕ್ಕಾಗಿ ಮಾಡಿರ್ತಕ್ಕಂಥ ಭಾಷಣದಲ್ಲಿ ಹೇಳಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಅದ್ರ ಜೊತೆಗೆ ಈ ಸೆಷನ್ ಅಲ್ಲಿ ಒಂದು ರೆಸಲ್ಯೂಷನ್ ಅಥವಾ ಒಂದು ನಿರ್ಣಯವನ್ನ ಕೂಡ ತೆಗೆದುಕೊಳ್ಳಲಾಗುತ್ತೆ. ಆ ರೆಸಲ್ಯೂಷನ್ ಏನು ಅಂದ್ರೆ, ಅಚೀವಿಂಗ್ ಸ್ವರಾಜ್ ಥ್ರೂ ಕಾನ್ಸ್ಟಿಟ್ಯೂಷನಲ್ ಮೀನ್ಸ್. ಅಂದ್ರೆ ನಮ್ಮ ಭಾರತ ದೇಶದ ಸ್ವತಂತ್ರವನ್ನ ಅಥವಾ ಸ್ವರಾಜ್ಯವನ್ನ ಸಾಂವಿಧಾನಿಕ ವಿಧಾನಗಳ ಮುಖಾಂತರ ನಾವು ಸಾಧಿಸಬೇಕು. ಸೊ ಇದಕ್ಕಾಗಿ ಒಂದು ಕಲ್ಕತ್ತಾ ಅಗ್ರಿಮೆಂಟ್ ಅಥವಾ ಕಲ್ಕತ್ತಾ ಒಪ್ಪಂದವನ್ನ ಇಲ್ಲಿ ಅನುಮೋದನೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಡ್ಯೂರಿಂಗ್ ದಿಸ್ ಟೈಮ್ ಈ ಒಂದು ಕಲ್ಕತ್ತಾ ಅಗ್ರಿಮೆಂಟ್ ಅನ್ನ ಎಂಡೋರ್ಸ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಾಟ್ ಈಸ್ ಕಲ್ಕತ್ತಾ ಅಗ್ರಿಮೆಂಟ್ ಅಂದ್ರೆ, ಟು ಅಚೀವ್ ಸ್ವರಾಜ್ ಥ್ರೂ ಕಾನ್ಸ್ಟಿಟ್ಯೂಷನಲ್ ಮೀನ್ಸ್. ಅಂದ್ರೆ ಸಾಂವಿಧಾನಿಕವಾಗಿ ನಾವು ನಮ್ಮ ಸ್ವರಾಜ್ಯವನ್ನ ಪಡಿಬೇಕು ಅಂತಕ್ಕಂಥ ಒಂದು ನಿರ್ಣಯವನ್ನ ನಾವು ಕಲ್ಕತ್ತಾ ಒಪ್ಪಂದ ಅಂತ ಕರಿತೇವೆ. ಸೊ ಅದ್ರ ಜೊತೆಗೆ ದೇ ಡಿಸ್ಕಸ್ ಸ್ಟ್ರಾಟಜೀಸ್ ಫಾರ್ ದಿ ನಾನ್
ಕೋಆಪರೇಷನ್ ಮೂವ್ಮೆಂಟ್ ಮತ್ತೆ ಸಿವಿಲ್ ಡಿಸೊಬೀಡಿಯನ್ಸ್ ಅಂದ್ರೆ ಈ ಒಂದು ಸಮಯದಲ್ಲಿ ಅಸಹಕಾರ ಚಳುವಳಿ ಮತ್ತೆ ನಾಗರಿಕ ಅಸಹಕಾರದ ಕಾರ್ಯತಂತ್ರಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಚರ್ಚೆಗಳನ್ನ ಕೂಡ ಸೊ ಈ ಒಂದು ಸಂದರ್ಭದಲ್ಲಿ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅದರ ಜೊತೆಗೆ ಇದು ನಮ್ಮ ಕರ್ನಾಟಕದಲ್ಲಿ ನಡೆದಿದ್ದ ಕಾರಣದಿಂದ ನಮ್ಮ ಕರ್ನಾಟಕದ ಪ್ರಾಮಿನೆಂಟ್ ಲೀಡರ್ಸ್ ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಅದರಲ್ಲಿ ಪ್ರಮುಖರಾಗಿರ್ತಕ್ಕಂಥವ್ರು ಯಾರು, ಅವರು ಯಾವ ರೋಲ್ ಅನ್ನ ಪ್ಲೇ ಮಾಡಿದ್ರು ಇಲ್ಲಿ ಅಂತ ನಾವು ನೋಡೋದಾದ್ರೆ ಸೊ ಇದರಲ್ಲಿ ಬರ್ತಕ್ಕಂಥ ಮೊದಲನೇ ವ್ಯಕ್ತಿಯನ್ನ ನಾವು ಗಂಗಾಧರ ರಾವ್ ದೇಶಪಾಂಡೆ ಅಂತ ಹೇಳ್ತೇವೆ. ಸೊ ಇವರ ಒಂದು ಕಾಂಟ್ರಿಬ್ಯೂಷನ್ ಏನಾಗಿತ್ತಂದ್ರೆ ಈ ಸೆಷನ್ ಅಥವಾ ಅಧಿವೇಶನವನ್ನ ಆರ್ಗನೈಸ್ ಮಾಡಿರ್ತಕ್ಕಂಥ ವ್ಯಕ್ತಿಯಾಗಿ ಇವರನ್ನ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಎರಡನೇ ವ್ಯಕ್ತಿ ಶ್ರೀ ನಿಜಲಿಂಗರಪ್ಪರವರು ಸೊ ಈ ಒಂದು ಇವೆಂಟ್ ನಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಸೊ ಅದಾದ್ಮೇಲೆ ಇವರು ಕರ್ನಾಟಕದ ಚೀಫ್ ಮಿನಿಸ್ಟರ್ ಆಗಿ ಕೂಡ ಸ್ವತಂತ್ರ ಬಂದ ನಂತರ ಆಯ್ಕೆ ಆಗ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಕೆಂಗಲ್ ಹನುಮಂತಯ್ಯ ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಇವರು ಕೂಡ ನಮ್ಮ ಕರ್ನಾಟಕದ ಚೀಫ್ ಮಿನಿಸ್ಟರ್ ಆಗಿ ಲೇಟರ್ ಡೇಟ್ ಅಲ್ಲಿ ಸರ್ವ್ ಮಾಡ್ತಾರೆ. ಸೊ ಅದಾದ್ಮೇಲೆ NS ಹಾರ್ಡಿಕರ್ ಅವರು ಸೊ ಇವರು ಫೇಮಸ್ ಫ್ರೀಡಮ್ ಫೈಟರ್ ಮತ್ತೆ ಕಾಂಗ್ರೆಸ್ ಲೀಡರ್ ಆಗಿರ್ತಾರೆ. ಇವರು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟವರು. ಸೊ ಇವರು ಕೂಡ ಈ ಒಂದು ಅಧಿವೇಶನದಲ್ಲಿ ಭಾಗವಹಿಸ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. KFCC ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ರಚಿತವಾಗಿರ್ತಕ್ಕಂಥ ಪಾಶ್ ಸಮಿತಿಯ ಮುಖ್ಯ ಉದ್ದೇಶವೇನು? ಸೊ ವಾಟ್ ಇಸ್ ದ ಮೇನ್ ಪರ್ಪಸ್ ಆಫ್ ದಿ ಪಾಶ್ ಕಮಿಟಿ ಫಾರ್ಮ್ಡ್ ಬೈ KFCC? ಇಲ್ಲಿ ಪಾಶ್ ಅನ್ನೋದು ನಾನು ಫುಲ್ ಫಾರ್ಮ್ ಯಾಕೆ ಕೊಟ್ಟಿಲ್ಲ ಅಂದ್ರೆ ಸೊ ಆ ಫುಲ್ ಫಾರ್ಮ್ ಕೊಟ್ಟರೆ ನಿಮ್ಗೆ ಆನ್ಸರ್ ಈಸಿಯಾಗಿ ಗೊತ್ತಾಗುತ್ತೆ. ಸಪೋಸ್ ಎಕ್ಸಾಮ್ ಅಲ್ಲಿ ಬರೀ ಅಬ್ರಿವೇಷನ್ ಕೊಟ್ಟಾಗ ನಾವು ಆನ್ಸರ್ ಅನ್ನ ಮಾರ್ಕ್ ಮಾಡಬೇಕಾಗಿರುತ್ತೆ. ಸೊ ಪಾಶ್ ಸಮಿತಿ ಅಂತಕ್ಕಂಥದ್ದು ಲೈಂಗಿಕ ಕಿರುಕುಳಕ್ಕೆ ಸಂಬಂಧಿಸಿದ ಕಳವಳಗಳನ್ನ ಪರಿಹರಿಸತಕ್ಕಂಥದ್ದು ಅಥವಾ ಟು ಅಡ್ರೆಸ್ ಕನ್ಸರ್ನ್ಸ್ ರಿಲೇಟೆಡ್ ಟು ಸೆಕ್ಷುವಲ್ ಹರಾಸ್ಮೆಂಟ್. ಅದಕ್ಕೋಸ್ಕರ ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಏನಿರುತ್ತೆ ಸೊ ಅವರು ಪಾಶ್ ಕಮಿಟಿಯನ್ನ ಸ್ಥಾಪನೆ ಮಾಡಿರ್ತಾರೆ. ಬಟ್ ಇಲ್ಲಾಗಿರ್ತಕ್ಕಂಥ ಒಂದು ದುರಾದೃಷ್ಟಕರ ಸಂಗತಿ ಏನು ಅಂದ್ರೆ ಸೊ ಕಮಿಟಿಯನ್ನ ಫಾರ್ಮೇಶನ್ ಮಾಡಿದ ದಿನನೇ ಅದನ್ನ ಹೋಲ್ಡ್ ಅಲ್ಲಿ ಇಟ್ಟಿರ್ತಾರೆ. ಬಿಕಾಸ್ ದೇರ್ ಈಸ್ ಎಲೆಕ್ಷನ್ ಇನ್ ದಿ KFCC ಯಲ್ಲಿ ಎಲೆಕ್ಷನ್ ಇರುವ ಕಾರಣದಿಂದ ಆಯ್ಕೆಯಾದ ಹೊಸಬರು ಅದನ್ನ ಅಂಗೀಕಾರ ಮಾಡಬೇಕು ಅನ್ನೋ ಕಾರಣದಿಂದ ಸೊ ಪ್ರಸ್ತುತವಾಗಿ ಇದನ್ನ ಹೋಲ್ಡ್ ಅಲ್ಲಿ ಇಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಪಾಶ್ ಅಂದ್ರೆ ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಅಂತ ಹೇಳ್ತೀವಿ. ಅಂದ್ರೆ ಲೈಂಗಿಕ ಕಿರುಕುಳವನ್ನ ತಡೆತಕ್ಕಂಥದ್ದು ಇನ್ ದಿ ಫಿಲ್ಮ್ ಇಂಡಸ್ಟ್ರಿ ಅಂದ್ರೆ ಚಲನಚಿತ್ರ ಉದ್ಯಮದಲ್ಲಿ. ಸೊ ಈ ಒಂದು ಲೈಂಗಿಕ ಕಿರುಕುಳ ಏನಿರುತ್ತೆ ಅದನ್ನ ಟೇಕ್ ಕೇರ್ ಮಾಡ್ಲಿಕ್ಕೆ ಅಥವಾ ಅದನ್ನ ಟ್ಯಾಕಲ್ ಮಾಡ್ಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಸಮಿತಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಪಾಶ್ ಕಮಿಟಿ ಅಂತ ಕರಿತೇವೆ. ಸೊ ಈ ಒಂದು ಕಮಿಟಿಗೆ ಈಗ ತಾತ್ಕಾಲಿಕವಾಗಿ ತಡೆ ಅಥವಾ ಟೆಂಪರರಿ ಹೋಲ್ಡ್ ಮಾಡಿರ್ತಾರೆ. ಕಾರಣ ಏನು ಅಂದ್ರೆ ದರ್ ಈಸ್ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಫಾರ್ ದಿ KFCC ಇರೋದ್ರಿಂದ ಸೊ ಅದನ್ನ ಟೆಂಪರರಿಲಿ ಹೋಲ್ಡ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಕಮಿಟಿಯ ಚೇರ್ ಪರ್ಸನ್ ಯಾರಾಗಿರ್ತಾರೆ ಅಂದ್ರೆ ಕವಿತಾ ಲಂಕೇಶ್ ರವರನ್ನ ಆಯ್ಕೆ ಮಾಡಲಾಗಿತ್ತು. ಸೊ ಇದರ ಮೆಂಬರ್ಸ್ ಅಥವಾ ಸದಸ್ಯರನ್ನ ನಾವು ನೋಡೋದಾದ್ರೆ ಪ್ರಮೀಳಾ ಜೋಶಾಯ್ ರವರು ಇದರ ಸದಸ್ಯರಾಗಿರ್ತಾರೆ. ಶ್ರುತಿ ಹರಿಹರನ್, ಅದಾದ್ಮೇಲೆ KS ವಿಮಲಾ, ಮಳ್ಳೂರು ಕುಂಬಾರ್, ಅದಾದ್ಮೇಲೆ ಮುರಳೀಧರ್ ಖಜಾನೆ, ಅದಾದ್ಮೇಲೆ NM ಸುರೇಶ್ ಮತ್ತೆ ಸಾರಾ ಗೋವಿಂದ್ ರವರು ಇದರ ಸದಸ್ಯರಾಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಬಟ್ ಇದು ಕಮಿಟಿ ಫಾರ್ಮೇಶನ್ ಆಗಿದ್ರೆ ಇವರೆಲ್ಲ ಆಕ್ಟಿವ್ ಇರ್ತಿದ್ರು. ಸೊ ಈಗ ಹೋಲ್ಡ್ ಅಲ್ಲಿ ಇರೋದ್ರಿಂದ ಈ ಕಮಿಟಿಗೆ ನಾವು ಸ್ಟೇಟಸ್ ಕೋ ಅಲ್ಲಿ ಪ್ರಸ್ತುತವಾಗಿ ನೋಡಬಹುದಾಗಿರುತ್ತೆ. ಸೊ ಇದರ ಆಬ್ಜೆಕ್ಟಿವ್ ಇಸ್ ವೆರಿ ಸಿಂಪಲ್, ಸೆಕ್ಷುವಲ್ ಹರಾಸ್ಮೆಂಟ್ ಅನ್ನ ಟೇಕ್ ಕೇರ್ ಮಾಡ್ತಕ್ಕಂಥದ್ದು ಸೊ ಇದರ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಭಾರತದ 57ನೇ ಹುಲಿ ಸಂರಕ್ಷಿತ ಪ್ರದೇಶವಾದ ರತಪಾನಿ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಯಾವ ರಾಜ್ಯವು ನೆಲೆ ಆಗಿದೆ? ಸೊ ವಿಚ್ ಸ್ಟೇಟ್ ಈಸ್ ದ ಹೋಮ್ ಟು ರತಪಾನಿ ಟೈಗರ್ ರಿಸರ್ವ್ ವಿಚ್ ಇಸ್ ಇಂಡಿಯಾಸ್ 57th ಟೈಗರ್ ರಿಸರ್ವ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಧ್ಯಪ್ರದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಟೈಗರ್ ರಿಸರ್ವ್ ಆಗಿರುತ್ತೆ. ಸೊ ಈ ಒಂದು ಟೈಗರ್ ರಿಸರ್ವ್ ಅನ್ನ ಈಗ ಅನುಮೋದನೆ ನೀಡಿರುವ ಕಾರಣದಿಂದ ನಮ್ಮ ಭಾರತ ದೇಶದಲ್ಲಿ ಈಗ ಆಸ್ ಆನ್ ಡೇಟ್ 57 ಹುಲಿ ಸಂರಕ್ಷಿತ ಪ್ರದೇಶಗಳನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಮಧ್ಯಪ್ರದೇಶಕ್ಕೆ ಈಗ 8ನೇ ಟೈಗರ್ ರಿಸರ್ವ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ನಾವು ಮಧ್ಯಪ್ರದೇಶ್ ವಿಲ್ ಹ್ಯಾವ್ 8 ಟೈಗರ್ ರಿಸರ್ವ್ಸ್. ಆ 8 ಟೈಗರ್ ರಿಸರ್ವ್ಸ್ ಯಾವ್ದು ಅಂತ ನಾವು ನೋಡೋದಾದ್ರೆ ಸೊ ರತಪಾನಿ, ಸೊ ಇದು ಸ್ಟಾರ್ ಮಾರ್ಕ್ ಹಾಕಿದ್ದೇವೆ ಬಿಕಾಸ್ ಇಟ್ ವಾಸ್ ಇನ್ ದ ಪ್ರೋಸೆಸ್, ಬಟ್ ಇವಾಗ ಇದು ಆಲ್ರೆಡಿ ಅಪ್ರೂವ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಸತ್ಪುರ ಟೈಗರ್ ರಿಸರ್ವ್ ಇರುತ್ತೆ, ಕನ್ಹಾ ಟೈಗರ್ ರಿಸರ್ವ್ ಇರುತ್ತೆ, ಪೆಂಚ್ ಟೈಗರ್ ರಿಸರ್ವ್ ಇರುತ್ತೆ, ಸೊ ಬಾಂಧವ್ಗರ್ ಟೈಗರ್ ರಿಸರ್ವ್ ಇರುತ್ತೆ, ಸಂಜಯ್ ಟೈಗರ್ ರಿಸರ್ವ್ ಇರುತ್ತೆ. ಸೊ ಅದಾದ್ಮೇಲೆ ದುರ್ಗಾವತಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಟೈಗರ್
ರಿಸರ್ವ್ ಇರುತ್ತೆ. ಸೊ ಅದಾದ್ಮೇಲೆ ಪನ್ನಾ ಟೈಗರ್ ರಿಸರ್ವ್ ಇರುತ್ತೆ. ಸೊ ಒಟ್ಟು ಈಗ ಮಧ್ಯಪ್ರದೇಶದಲ್ಲಿ 8 ಹುಲಿ ಸಂರಕ್ಷಿತ ಪ್ರದೇಶಗಳನ್ನ ಈ ಒಂದು ಎಡಿಷನ್ ನ ಮುಖಾಂತರ ನಾವು ನೋಡಬಹುದಾಗಿರುತ್ತೆ. ಸೊ ಹೊಸದಾಗಿ ಆಡ್ ಆಗಿರ್ತಕ್ಕಂಥ ಟೈಗರ್ ರಿಸರ್ವ್ ಅನ್ನ ನಾವು ರತಪಾನಿ ಟೈಗರ್ ರಿಸರ್ವ್ ಅಂತ ಕರೀತೇವೆ. ಸೊ ಇದಿರ್ತಕ್ಕಂಥದ್ದು ಮಧ್ಯಪ್ರದೇಶದಲ್ಲಿ. ಸೊ ದಿಸ್ ವಿಲ್ ಬಿ ದ 57th ಟೈಗರ್ ರಿಸರ್ವ್ ಆಫ್ ಇಂಡಿಯಾ. ಸೊ NTCA ವೆಬ್ಸೈಟ್ ಅಲ್ಲಿ ನಾವು ನೋಡಿದಾಗ ಸೊ 56 ವರೆಗೂ ಅಪ್ಡೇಟ್ ಆಗಿದೆ. ಸೊ ಇದನ್ನ ಕಳೆದ ವಾರದಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಗುರು ಘಾಸಿದಾಸ್ ತಾಮೋರ್ ಪಿಂಗ್ಲಾ ಟೈಗರ್ ರಿಸರ್ವ್ ಏನಿರುತ್ತೆ, ಸೊ ಇದನ್ನ 56ನೇ ಟೈಗರ್ ರಿಸರ್ವ್ ಆಗಿ ಛತ್ತೀಸ್ಗಢದಿಂದ ಆಯ್ಕೆ ಆಗಿರ್ತಕ್ಕಂಥ ಒಂದು ಟೈಗರ್ ರಿಸರ್ವ್ ಆಗಿರುತ್ತೆ. ಸೊ ಈಗ 57th ಅನ್ನ NTCA ವೆಬ್ಸೈಟ್ ಅಲ್ಲಿ ಈಗ ಅಧಿಕೃತವಾಗಿ ಅಪ್ಡೇಟ್ ಮಾಡ್ತಕ್ಕಂಥದ್ದು ಬಾಕಿ ಇರುತ್ತೆ. ಬಟ್ ಇದನ್ನ ಅಫಿಷಿಯಲ್ ಆಗಿ ಅಕ್ಸೆಪ್ಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಟೈಗರ್ ರಿಸರ್ವ್ ನ ಲೊಕೇಶನ್ ಅನ್ನ ನಾವು ನೋಡೋದಾದ್ರೆ ಸೊ ಇದು ಭೋಪಾಲ್ ನಲ್ಲಿ ಕಂಡು ಬರುತ್ತೆ. ಭೋಪಾಲ್ ನಲ್ಲಿ ಇರ್ತಕ್ಕಂಥ 2 ಜಿಲ್ಲೆಗಳು, ಒಂದನ್ನ ರೈಸನ್ ಅಂತ ಹೇಳ್ತೇವೆ, ಇನ್ನೊಂದನ್ನ ಸಿಹಾರ್ ಅಂತ ಹೇಳ್ತೇವೆ. ಸೊ ಸೆಹಾರ್ ಮತ್ತೆ ರೈಸನ್ ಜಿಲ್ಲೆಗಳಲ್ಲಿ ಕಂಡು ಬರ್ತಕ್ಕಂಥ ಒಂದು ಟೈಗರ್ ರಿಸರ್ವ್ ಆಗಿರುತ್ತೆ. ಸೊ ಈ ಒಂದು ಟೈಗರ್ ರಿಸರ್ವ್ ನ ಕೇಂದ್ರ ಭಾಗ ಅಥವಾ ಕೋರ್ ಪ್ರದೇಶ ಏನಿರುತ್ತೆ 763.8 ಸ್ಕ್ವೇರ್ ಕಿಲೋಮೀಟರ್ಸ್ ಅನ್ನ ಹೊಂದಿರುತ್ತೆ. ತಟಸ್ಥ ವಲಯ ಅಥವಾ ಬಫರ್ ಝೋನ್ ಆಗಿ 507.6 ಸ್ಕ್ವೇರ್ ಕಿಲೋಮೀಟರ್ಸ್ ಇರುತ್ತೆ. ಸೊ ಒಟ್ಟು ವಿಸ್ತೀರ್ಣ ಅಥವಾ ಟೋಟಲ್ ಏರಿಯಾ ಎಷ್ಟಿರುತ್ತೆ ಅಂದ್ರೆ 1274.4 ಸ್ಕ್ವೇರ್ ಕಿಲೋಮೀಟರ್ಸ್ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಪ್ರಸ್ತುತವಾಗಿ ಇಲ್ಲಿರ್ತಕ್ಕಂಥ ಟೈಗರ್ಗಳ ಸಂಖ್ಯೆ ಎಷ್ಟು ಅಂದ್ರೆ 70 ಟೈಗರ್ಸ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಡೆಸಿಗ್ನೇಷನ್ ಮಾಡಿರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಟೈಗರ್ ಗಳನ್ನ ಇನ್ನೂ ಚೆನ್ನಾಗಿ ಪ್ರೊಟೆಕ್ಟ್ ಮಾಡಲಿಕ್ಕೆ, ಇಕೋ ಟೂರಿಸಂ ಮಾಡಲಿಕ್ಕೆ ಎಲ್ಲದಕ್ಕೂ ಅನುಕೂಲ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ 2022ರಲ್ಲಿ ಕೊನೆಯ ಟೈಗರ್ ಸೆನ್ಸಸ್ ಅನ್ನ ಮಾಡಿರ್ತಾರೆ. ಸೊ ಎವ್ರಿ 4 ಇಯರ್ಸ್ ಈ ಒಂದು ಟೈಗರ್ ಸೆನ್ಸಸ್ ಅನ್ನ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅಕಾರ್ಡಿಂಗ್ ಟು 2022 ಭಾರತ ದೇಶದಲ್ಲಿ 3682 ಟೈಗರ್ಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಕ್ಕಿಂತ ಮುಂಚೆ 2018 ಅಲ್ಲಿ ಮಾಡಿರ್ತಕ್ಕಂಥ ಸೆನ್ಸಸ್ ನಲ್ಲಿ 2967 ಅಂದ್ರೆ ಏರಿಕೆ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ನಮ್ಮ ಭಾರತ ದೇಶದಲ್ಲಿ ಹೈಯೆಸ್ಟ್ ಟೈಗರ್ಸ್ ಪ್ರಸ್ತುತವಾಗಿರ್ತಕ್ಕಂಥದ್ದು ಸೇಮ್ ಸ್ಟೇಟ್ ಮಧ್ಯಪ್ರದೇಶದಲ್ಲಿ. ಸೊ ಲಾಸ್ಟ್ ಸೆನ್ಸಸ್ ನ ಪ್ರಕಾರ 785 ಅನ್ನ ನೋಡಬಹುದಾಗಿರುತ್ತೆ. ಸೊ ಕರ್ನಾಟಕ 2ನೇ ಸ್ಥಾನದಲ್ಲಿ 563, ಉತ್ತರಾಖಂಡ್ 3ನೇ ಸ್ಥಾನದಲ್ಲಿ 560, ಮಹಾರಾಷ್ಟ್ರ 444 ಇಂದ 4th ಪ್ಲೇಸ್ ಅಲ್ಲಿ ಇರುತ್ತೆ. ತಮಿಳುನಾಡು 306 ಇಂದ 5th ಪ್ಲೇಸ್ ಅಲ್ಲಿ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಲೋಯೆಸ್ಟ್ ಟೈಗರ್ಸ್ ಇರ್ತಕ್ಕಂಥ ರಾಜ್ಯಗಳನ್ನ ನಾವು ನೋಡೋದಾದ್ರೆ ನಾಗಾಲ್ಯಾಂಡ್, ಮಿಜೋರಾಂ ನಲ್ಲಿ 0 ಇರುತ್ತೆ. ಜಾರ್ಖಂಡ್, ಗೋವಾ ಮತ್ತು ಅರುಣಾಚಲ್ ನಲ್ಲಿ, ಸೊ ಅರುಣಾಚಲ್ ಪ್ರದೇಶದಲ್ಲಿ ಬಹಳ ಕಡಿಮೆ ಹುಲಿಗಳು ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದರ ಜೊತೆಗೆ ಯಾವ ನ್ಯಾಷನಲ್ ಪಾರ್ಕ್ ಅಲ್ಲಿ ಹೈಯೆಸ್ಟ್ ಇದಾವೆ ಅಂತ ನಿಮಗೆ ಪ್ರಶ್ನೆ ಕೇಳಿದ್ರೆ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಇದು ಉತ್ತರಾಖಂಡದಲ್ಲಿ ಇರುತ್ತೆ. ಸೊ ಇಲ್ಲಿ 260 ಟೈಗರ್ಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. 2ನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕದ ಬಂಡೀಪುರ, ಇಲ್ಲಿ 150 ಟೈಗರ್ಸ್ ಅನ್ನ ನೋಡಬಹುದಾಗಿರುತ್ತೆ. 3ನೇ ಸ್ಥಾನದಲ್ಲಿ ನಾವು ನಾಗರಹೊಳೆ, ನಮ್ಮ ಕರ್ನಾಟಕ, ಸೊ 141 ಟೈಗರ್ಸ್ ಅನ್ನ ನೋಡಬಹುದಾಗಿರುತ್ತೆ. ಸೊ 4ನೇ ಸ್ಥಾನದಲ್ಲಿ ಬಂಧಾವ್ಗಢ್, 5ನೇ ಸ್ಥಾನದಲ್ಲಿ ನಾವು ದುಧ್ವಾ ಉತ್ತರ ಪ್ರದೇಶವನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇನ್ನೊಂದು ಆಶ್ಚರ್ಯಕರವಾಗಿರ್ತಕ್ಕಂಥ ಸಂಗತಿ ಏನು ಅಂದ್ರೆ ಕೆಲವೊಂದು ರಿಸರ್ವ್ಸ್ ಗಳಲ್ಲಿ ಟೈಗರ್ಗಳೇ ಇಲ್ಲ. ಸೊ ಅದನ್ನ ನಾವು ಆಕ್ಚುಲಿ ದಂಪಾ, ಮಿಜೋರಾಂ, ಕಮ್ಲಾಂಗ್, ಅರುಣಾಚಲ್ ಪ್ರದೇಶ್, ಕಾವಲ್, ತೆಲಂಗಾಣ, ಸತ್ಕೋಶಿ, ಒಡಿಶಾ, ಸಹ್ಯಾದ್ರಿ ಮತ್ತು ಮಹಾರಾಷ್ಟ್ರದಲ್ಲಿ ಟೈಗರ್ಗಳೇ ಇಲ್ಲದೆ ಇರತಕ್ಕಂಥ ರಿಸರ್ವ್ಗಳನ್ನ ಕೂಡ ನಾವು ನೋಡಬಹುದಾಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಸೊ ಭೂಸ್ಥಿರ ಸಂವಹನ ಉಪಗ್ರಹವನ್ನು ಒದಗಿಸುವ ಮೊದಲ ಖಾಸಗಿ ಭಾರತೀಯ ಉಪಗ್ರಹ ಆಪರೇಟರ್ ಯಾವುದು? ಸೊ ವಿಚ್ ಕಂಪನಿ ವಿಲ್ ಬಿ ದ ಫಸ್ಟ್ ಪ್ರೈವೇಟ್ ಇಂಡಿಯನ್ ಸ್ಯಾಟಲೈಟ್ ಆಪರೇಟರ್ ಟು ಪ್ರೊವೈಡ್ ಜಿಯೋ ಸ್ಟೇಷನರಿ ಕಮ್ಯುನಿಕೇಶನ್ ಸ್ಯಾಟಲೈಟ್? ಸೊ ಈ ಒಂದು GSO ಅಥವಾ ಜಿಯೋ ಸ್ಟೇಷನರಿ ಕಮ್ಯುನಿಕೇಶನ್ ಸ್ಯಾಟಲೈಟ್, ಸೊ ಇದನ್ನ ನಮ್ಮ ಭಾರತ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಖಾಸಗಿ ಕಂಪನಿ ನೀಡ್ತಾ ಇದೆ. ಸೊ ಆ ಖಾಸಗಿ ಕಂಪನಿ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅನಂತ್ ಟೆಕ್ನಾಲಜೀಸ್ ವತಿಯಿಂದ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ ನಾವು ಫಸ್ಟ್ ಪ್ರೈವೇಟ್ ಆಪರೇಟರ್ ಟು ಪ್ರೊವೈಡ್ GSO ಕಮ್ಯುನಿಕೇಶನ್ ಸ್ಯಾಟಲೈಟ್ ಅಂತ ಕರಿತೇವೆ. ಸೊ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ಅನ್ನ ಪ್ರೊವೈಡ್ ಮಾಡಿರ್ತಕ್ಕಂಥ ನಮ್ಮ ಭಾರತ ದೇಶದ ಖಾಸಗಿ ಕಂಪನಿಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಆ ಕಂಪನಿಯನ್ನ ನಾವು ಅನಂತ್ ಟೆಕ್ನಾಲಜೀಸ್ ಅಂತ ಕರಿತೇವೆ. ಸೊ ಇವರು ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ಕಮ್ಯುನಿಕೇಶನ್ ಸ್ಯಾಟಲೈಟ್ ಅನ್ನ ಸೊ ಇವರು ನೀಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರೈವೇಟೈಸೇಷನ್ ಯಾಕೆ ಪ್ರೈವೇಟ್ ಪ್ಲೇಯರ್ಸ್ ಇಲ್ಲಿ ಬರ್ತಾ ಇದ್ದಾರೆ ಅಂತ ನಾವು ನೋಡೋದಾದ್ರೆ ಸೊ ನಮ್ಮ ಭಾರತ ದೇಶದಲ್ಲಿ ಇಂಡಿಯನ್ ಸ್ಪೇಸ್ ಪಾಲಿಸಿ 2023 ಅನ್ನ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೇವೆ. ಸೊ ಇದು ಭಾರತ ದೇಶದ ಬಾಹ್ಯಾಕಾಶ ನೀತಿ 2023. ಸೊ
ಈ ಒಂದು ನೀತಿಯ ಅಡಿಯಲ್ಲಿ ವಿ ಆರ್ ಅಲೋವಿಂಗ್ ಪ್ರೈವೇಟ್ ಕಂಪನೀಸ್ ಟು ಆಕ್ಸೆಸ್ ಇಂಡಿಯನ್ ಆರ್ಬಿಟಲ್ ರಿಸೋರ್ಸಸ್, ಅಂದರೆ ಖಾಸಗಿ ಕಂಪನಿಗಳು ಕೂಡ ಈ ಒಂದು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಒಂದು ಅವಕಾಶ ಇರುತ್ತೆ. ಸೊ ಇದರ ನಿಟ್ಟಿನಲ್ಲಿ ಈ ಒಂದು ಅನಂತ್ ಟೆಕ್ನಾಲಜೀಸ್ ಲಿಮಿಟೆಡ್ ಏನಿದೆ, ಸೊ GSO ಸ್ಯಾಟಲೈಟ್ ಅನ್ನ ಈಗ ಡೆವಲಪ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಕಂಪನಿ ಏನಿರುತ್ತೆ, ಸೊ ದೇ ಆರ್ ಗೋಯಿಂಗ್ ಟು ಡಿಸೈನ್, ಸೊ ಅವರೇ ಅದನ್ನ ವಿನ್ಯಾಸ ಮಾಡ್ತಾರೆ, ಸೊ ಉಡಾವಣೆ ಲಾಂಚ್ ಕೂಡ ಮಾಡ್ತಾರೆ. ಸೊ ಅದಾದ್ಮೇಲೆ ಅದನ್ನ ನಿರ್ವಹಣೆ ಅಥವಾ ಆಪರೇಷನ್ಸ್ ಮಾಡ್ತಕ್ಕಂಥ ಒಂದು ರೆಸ್ಪಾನ್ಸಿಬಿಲಿಟಿ ಕೂಡ ಸೊ ಇವರೇ ತೆಗೆದುಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇವ್ರು ಬಳಸಿರ್ತಕ್ಕಂಥ ಟೆಕ್ನಾಲಜಿ ಅಥವಾ ತಂತ್ರಜ್ಞಾನ ಯಾವುದು ಅಂದ್ರೆ ಮಲ್ಟಿ ಬೀಮ್ ಟೆಕ್ನಾಲಜಿ ಅಂತ ಕರಿತೇವೆ. ಸೊ ಇದು ನಮ್ಮ ಭಾರತ ದೇಶದಲ್ಲಿ ಕನೆಕ್ಟಿವಿಟಿ ಅಥವಾ ಸಂಪರ್ಕವನ್ನ ಹೆಚ್ಚು ಮಾಡುತ್ತೆ. ಪ್ರಮುಖವಾಗಿ ನಮಗೆ ಎಜುಕೇಶನಲ್ ಸೆಕ್ಟರ್ ಅಥವಾ ಶಿಕ್ಷಣ ವಲಯ ಮತ್ತೆ ಈ ಒಂದು ಹೆಲ್ತ್ ಕೇರ್ ಸೆಕ್ಟರ್ ಅಥವಾ ಆರೋಗ್ಯ ಕ್ಷೇತ್ರದಲ್ಲಿ ಇದು ನಮಗೆ ಬೆನಿಫಿಟ್ ಆಗ್ತಕ್ಕಂಥ ಒಂದು ಸ್ಯಾಟಲೈಟ್ ಆಗಿರುತ್ತೆ. ಸೊ ಈ ಒಂದು ಇನಿಷಿಯೇಟಿವ್ ಏನಿದೆ ಆತ್ಮ ನಿರ್ಭರ್ ಭಾರತ್ ಅಂದ್ರೆ ನಮ್ಮ ಸ್ವಾವಲಂಬನೆ ಅಂತ ನಾವೇನು ಹೇಳ್ತೇವೆ, ಸೊ ಅದನ್ನ ಫುಲ್ಫಿಲ್ ಮಾಡ್ತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಬಿಕಾಸ್ ಖಾಸಗಿ ಕಂಪನಿಯವರು ಕೂಡ ಸ್ಥಳೀಯವಾಗಿ ಇವುಗಳನ್ನ ಡೆವಲಪ್ ಮಾಡುವ ಕಾರಣದಿಂದ ನಾವು ಬೇರೊಂದು ದೇಶದ ಮೇಲೆ ಅವಲಂಬನೆ ಆಗ್ತಕ್ಕಂಥ ಒಂದು ಅವಶ್ಯಕತೆ ಇರೋದಿಲ್ಲ. ಸೊ ಅದರಿಂದ ನಮ್ಮ ಭಾರತ ದೇಶದ ಒಂದು ಡಿಜಿಟಲ್ ಹೈವೇ ಅಥವಾ ಡಿಜಿಟಲೀಕರಣ ಅಂತ ನಾವೇನು ಡಿಸ್ಕಸ್ ಮಾಡ್ತಾ ಇರ್ತೇವೆ, ಸೊ ಅದನ್ನ ಸಾಕಾರಗೊಳಿಸಲಿಕ್ಕೆ ಸೊ ಈ ರೀತಿಯ ಒಂದು ಡೆವಲಪ್ಮೆಂಟ್ಗಳು ನಮಗೆ ಕೈ ಜೋಡಿಸ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ನೆಕ್ಸ್ಟ್ ಕಾನ್ಸೆಪ್ಟ್ ಅನ್ನು ನಾವು ಡಿಸ್ಕಸ್ ಮಾಡೋಣ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಅಂದರೆ, ಸೊ ಯುನೆಸ್ಕೋಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅಪ್ಡೇಟ್ ಇರುತ್ತೆ. ಸೊ ಏನು ಯುನೆಸ್ಕೋಗೆ ಸಂಬಂಧಪಟ್ಟಿರ್ತಕ್ಕಂಥ ಅಪ್ಡೇಟ್ ಏನು ಅಂದರೆ, ಸೊ ಭಾರತದ ಯಾವ ರಾಜ್ಯವನ್ನು ಯುನೆಸ್ಕೋ ಪಾರಂಪರಿಕ ಪ್ರವಾಸೋದ್ಯಮದ ಪ್ರಮುಖ ತಾಣವಾಗಿ ಗುರುತಿಸಿದೆ. ಸೊ ವಿಚ್ ಸ್ಟೇಟ್ ಇನ್ ಇಂಡಿಯಾ ಹ್ಯಾಸ್ ಬೀನ್ ರೆಕಗ್ನೈಸ್ಡ್ ಬೈ ಯುನೆಸ್ಕೋ ಆಸ್ ಅ ಪ್ರೀಮಿಯರ್ ಡೆಸ್ಟಿನೇಷನ್ ಫಾರ್ ಹೆರಿಟೇಜ್ ಟೂರಿಸಂ. ನಮ್ಮ ಭಾರತ ದೇಶದಲ್ಲಿ ಹಲವಾರು ರಾಜ್ಯಗಳನ್ನು ಟೂರಿಸ್ಟ್ ಡೆಸ್ಟಿನೇಷನ್ ಅಂತ ಯುನೆಸ್ಕೋ ಆಲ್ರೆಡಿ ರೆಕಗ್ನೈಸ್ ಮಾಡಿದೆ. ಬಟ್ ಈಗ ಮಾಡಿರ್ತಕ್ಕಂಥ ರೆಕಗ್ನಿಷನ್ ಅನ್ನು ನಾವು ಟಾಪ್ ಅಂತ ಹೇಳ್ತೇವೆ. ಅಂದ್ರೆ ಇರ್ತಕ್ಕಂಥ ಎಲ್ಲ ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಪ್ರೀಮಿಯಂ ಅಥವಾ ಟಾಪ್ ಮೋಸ್ಟ್ ಪೊಸಿಷನ್ ಅಂತ ಹೇಳ್ತೇವೆ. ಸೊ ಯಾವ ಒಂದು ರಾಜ್ಯವನ್ನ ಟಾಪ್ ಮೋಸ್ಟ್ ಪೊಸಿಷನ್ ಅಲ್ಲಿ ಆಯ್ಕೆ ಮಾಡಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪಶ್ಚಿಮ ಬಂಗಾಳವನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು. ಯುನೆಸ್ಕೋ ಡಿಕ್ಲೇರ್ಸ್ ವೆಸ್ಟ್ ಬೆಂಗಾಲ್ ಆಸ್ ದಿ ಟಾಪ್ ಹೆರಿಟೇಜ್ ಟೂರಿಸಂ ಸ್ಪಾಟ್. ಸೊ ಯುನೆಸ್ಕೋ ವತಿಯಿಂದ ನಮ್ಮ ಭಾರತ ದೇಶದ ಪಶ್ಚಿಮ ಬಂಗಾಳವನ್ನ ಅಗ್ರ ಪಾರಂಪರಿಕ ಪ್ರವಾಸೋದ್ಯಮ ತಾಣ ಎಂದು ಘೋಷಣೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಪ್ರದೇಶದಲ್ಲಿ ಆಗಿರ್ತಕ್ಕಂಥ ಒಂದು ಹೆರಿಟೇಜ್ ಡೆವಲಪ್ಮೆಂಟ್ ಅಥವಾ ಪರಂಪರೆ ಅಭಿವೃದ್ಧಿಯನ್ನ ನಾವು ನೋಡೋದಾದ್ರೆ, ಸೊ ಇದರ ಸಿಗ್ನಿಫಿಕೆನ್ಸ್ ಅಥವಾ ಮಹತ್ವವನ್ನ ನಾವು ನೋಡೋದಾದ್ರೆ, ಡೆವಲಪಿಂಗ್ ಅಂಡ್ ಪ್ರಿಸರ್ವಿಂಗ್ ಹೆರಿಟೇಜ್ ಸೈಟ್ಸ್ ಅಂದ್ರೆ ಅಲ್ಲಿರ್ತಕ್ಕಂಥ ಒಂದು ಪಾರಂಪರಿಕ ತಾಣಗಳನ್ನ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಮತ್ತೆ ಸಂರಕ್ಷಣೆ ಮಾಡುವಲ್ಲಿ ಅವರು ಮಾಡಿರ್ತಕ್ಕಂಥ ಪ್ರಮುಖವಾದ ಪ್ರಯತ್ನಗಳಿಗೆ ಸೊ ಈ ರೀತಿಯ ಒಂದು ರೆಕಗ್ನಿಷನ್ ಅನ್ನ ಮಾಡಲಾಗಿರುತ್ತೆ. ಸೊ ಅದ್ರ ಜೊತೆಗೆ ಪ್ರಮೋಷನ್ ಆಫ್ ಕಲ್ಚರ್ ಅಂಡ್ ಹಿಸ್ಟಾರಿಕಲ್ ಲ್ಯಾಂಡ್ ಮಾರ್ಕ್ಸ್, ಅಲ್ಲಿರ್ತಕ್ಕಂಥ ಒಂದು ಸಂಸ್ಕೃತಿಯನ್ನ ಮತ್ತೆ ಐತಿಹಾಸಿಕ ಹೆಗ್ಗುರುತುಗಳನ್ನ ಪ್ರಚಾರ ಮಾಡಿರ್ತಕ್ಕಂಥದ್ದು ಅವರ ಕಾಂಟ್ರಿಬ್ಯೂಷನ್ ಆಗಿರುತ್ತೆ. ಸೊ ಇಲ್ಲಿ ಇರ್ತಕ್ಕಂಥ ಟೂರಿಸಂ ಸೆಕ್ಟರ್ಗಳನ್ನ ನಾವು ನೋಡೋದಾದ್ರೆ, ಹೆರಿಟೇಜ್ ಟೂರಿಸಂ ಅಂದ್ರೆ ಪಾರಂಪರಿಕ ಸ್ಥಳಗಳ ಒಂದು ಪ್ರವಾಸೋದ್ಯಮ, ರಿಲಿಜಿಯಸ್ ಟೂರಿಸಂ ಅಂದ್ರೆ ಧಾರ್ಮಿಕ ಪ್ರವಾಸೋದ್ಯಮ, ಅದಾದ್ಮೇಲೆ ಟೀ ಟೂರಿಸಂ ಅಥವಾ ಚಹಾ ಪ್ರವಾಸೋದ್ಯಮನ ಕೂಡ ಸೊ ಈ ಒಂದು ರಾಜ್ಯದಲ್ಲಿ ಪ್ರಮುಖವಾಗಿ ನಾವು ಗಮನಿಸಬಹುದಾಗಿರುತ್ತೆ. ಸೊ ಹಾಗಿದ್ರೆ ವೆಸ್ಟ್ ಬೆಂಗಾಲ್ಗೆ ಸಂಬಂಧಪಟ್ಟಂತೆ ನೋಟಬಲ್ ಹೆರಿಟೇಜ್ ಸೈಟ್ಸ್ ಗಳನ್ನ ನಾವು ನೋಡೋದಾದ್ರೆ, ಸೊ ಪ್ರಮುಖವಾಗಿರ್ತಕ್ಕಂಥದ್ದು ಸುಂದರ್ಬನ್ಸ್ ಆಗಿರುತ್ತೆ. ಸುಂದರ್ಬನ್ಸ್ ಅನ್ನ ನಾವು ಲಾರ್ಜೆಸ್ಟ್ ಮ್ಯಾನ್ಗ್ರೋವ್ ಫಾರೆಸ್ಟ್ ಇನ್ ದ ವರ್ಲ್ಡ್ ಅಂತ ಕರಿತೇವೆ. ಅಂದ್ರೆ ಪ್ರಪಂಚದಲ್ಲಿಯೇ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಮ್ಯಾನ್ಗ್ರೋವ್ ಅರಣ್ಯವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರದೇಶದಲ್ಲಿರ್ತಕ್ಕಂಥ ವಿಶೇಷವಾದ ಪ್ರಾಣಿ ಯಾವುದು ಅಂದ್ರೆ ರಾಯಲ್ ಬೆಂಗಾಲ್ ಟೈಗರ್. ಸೊ ಇದನ್ನ ಈ ಒಂದು ಸುಂದರ್ಬನ್ಸ್ ಅಲ್ಲಿ ಬಿಟ್ಟು ಬೇರೆಲ್ಲೂ ಕೂಡ ನಾವು ನೋಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಎರಡನೇದನ್ನ ನಾವು ಡಾರ್ಜಿಲಿಂಗ್ ಹಿಮಾಲಯನ್ ರೈಲ್ವೆ ಅಂತ ಕರಿತೇವೆ. ಸೊ ಇದಕ್ಕೆ ಇನ್ನೊಂದು ನಿಕ್ ನೇಮ್ ಕೂಡ ಇದೆ, ಇದನ್ನ ಟ್ರಾಯ್ ಟ್ರೈನ್ ಅಂತ ಕೂಡ ಕರೀತಾರೆ. ಸೊ ಈ ಒಂದು ಪ್ರದೇಶ ಏನಿದೆ ತುಂಬಾ ರಮಣೀಯವಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ ಮತ್ತು ಹಿಲ್ ಸ್ಟೇಷನ್ ಆಗಿರುತ್ತೆ. ಸೊ ಇದು ಕೂಡ ಈ ಒಂದು ರಾಜ್ಯದಲ್ಲಿರ್ತಕ್ಕಂಥ ತುಂಬಾ ಅತ್ಯಾಕರ್ಷಣೀಯ ಒಂದು ಪ್ರದೇಶವಾಗಿರುತ್ತೆ. ಸೊ ಯುನೆಸ್ಕೋ ಬಗ್ಗೆ ನಾವು ಬೇಸಿಕ್ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ಸೊ ಇಟ್ ವಾಸ್ ಫೌಂಡೆಡ್ ಇನ್ ದ ಇಯರ್ 1945, 16 ನವೆಂಬರ್ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಕೇಂದ್ರ ಕಚೇರಿಯನ್ನ ನಾವು ಫ್ರಾನ್ಸ್ನ ಪ್ಯಾರಿಸ್ ನಲ್ಲಿ ಇದರ ಕೇಂದ್ರ ಕಚೇರಿಯನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಮೆಂಬರ್ಶಿಪ್ ಅಥವಾ ಸದಸ್ಯ ರಾಷ್ಟ್ರಗಳನ್ನ ನಾವು ನೋಡೋದಾದ್ರೆ 193 ಮೆಂಬರ್ ಸ್ಟೇಟ್ಸ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. 11 ಅಸೋಸಿಯೇಟೆಡ್ ಮೆಂಬರ್ಸ್ ಅನ್ನ ಕೂಡ ಇದರಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಆಬ್ಜೆಕ್ಟಿವ್ ಏನು ಅಂದ್ರೆ, ಪ್ರಮೋಟ್ ಇಂಟರ್ನ್ಯಾಷನಲ್ ಕೊಲಾಬರೇಷನ್ ಇನ್ ಎಜುಕೇಶನ್, ಸೈನ್ಸ್, ಕಲ್ಚರ್ ಮತ್ತೆ ಕಮ್ಯುನಿಕೇಶನ್ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ
ಇದರಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ, ವಿಜ್ಞಾನ ಕ್ಷೇತ್ರದಲ್ಲಿ, ಸಂಸ್ಕೃತಿ ಮತ್ತು ಸಂವಹನ ಕ್ಷೇತ್ರದಲ್ಲಿ ಸಹಯೋಗಗಳನ್ನು ಉತ್ತೇಜನ ಮಾಡ್ತಕ್ಕಂಥದ್ದು ಸೊ ಇದರ ಪ್ರಮುಖ ಗುರಿಯಾಗಿರುತ್ತೆ. ಸೊ ಇದೆಲ್ಲದರ ಮುಖಾಂತರ ಟು ಬಿಲ್ಡ್ ಪೀಸ್ ಅಥವಾ ಶಾಂತಿಯನ್ನ ನಿರ್ಮಿಸುವ ಕಾರಣದಿಂದ ಯುನೆಸ್ಕೋವನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದರ ಫಂಕ್ಷನ್ಸ್ ಅಥವಾ ಪ್ರಮುಖ ಕಾರ್ಯಗಳನ್ನ ನಾವು ನೋಡೋದಾದ್ರೆ ಐಡೆಂಟಿಫೈಸ್ ಅಂಡ್ ಕನ್ಸರ್ವ್ಸ್ ಪ್ಲೇಸಸ್ ಆಫ್ ಕಲ್ಚರಲ್ ಮತ್ತೆ ನ್ಯಾಚುರಲ್ ಸಿಗ್ನಿಫಿಕೆನ್ಸ್. ಅಂದ್ರೆ ಇದೇನ್ ಮಾಡುತ್ತೆ ಅಂದ್ರೆ ಸಾಂಸ್ಕೃತಿಕವಾಗಿ ಮತ್ತು ನೈಸರ್ಗಿಕವಾಗಿ ಮಹತ್ವವನ್ನ ಹೊಂದಿರತಕ್ಕಂಥ ಪ್ರದೇಶಗಳನ್ನ ಗುರುತಿಸುತ್ತದೆ. ಬರೀ ಗುರುತಿಸೋದಲ್ಲ, ಅದನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಪ್ರಯತ್ನಗಳನ್ನ ಇದು ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರದೇಶಗಳನ್ನ ನಾವು ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಥವಾ ವಿಶ್ವ ಪಾರಂಪರಿಕ ತಾಣಗಳು ಅಂತ ಲೇಬಲ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ದೇ ವಿಲ್ ಆಲ್ಸೋ ಡೂ ಎಜುಕೇಷನಲ್ ಪ್ರೋಗ್ರಾಮ್ಸ್ ಅಥವಾ ಶಿಕ್ಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾರೆ. ಕಾರಣ ಏನು ಅಂದರೆ ನಮ್ಮ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳಲ್ಲಿ 4ನೇ ಗೋಲ್ ಇರುತ್ತೆ, ಅದನ್ನು ನಾವು ಕ್ವಾಲಿಟಿ ಎಜುಕೇಷನ್ ಅಥವಾ ಗುಣಮಟ್ಟದ ಶಿಕ್ಷಣ ಅಂತ ಹೇಳ್ತೇವೆ. ಸೊ ಅದನ್ನು ಮಾಡುವ ಕಾರಣದಿಂದ ಸೊ ಈ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಒಂದು ಎಜುಕೇಷನಲ್ ಪ್ರೋಗ್ರಾಮ್ಸ್ಗಳನ್ನು ಕೂಡ ಯುನೆಸ್ಕೋ ವತಿಯಿಂದ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅದರ ಜೊತೆಗೆ ಸೊ ದೇ ಆಲ್ಸೋ ಡೂ ಸೈಂಟಿಫಿಕ್ ಅಥವಾ ವೈಜ್ಞಾನಿಕ ಉಪಕ್ರಮ ಕೂಡ ಮಾಡಲಾಗುತ್ತೆ. ಸೊ ಆ ಒಂದು ಉಪಕ್ರಮಗಳಲ್ಲಿ ರಿಸರ್ಚ್ ಇನ್ ನ್ಯಾಚುರಲ್ ಸೈನ್ಸಸ್ ಅಂದ್ರೆ ನೈಸರ್ಗಿಕ ವಿಜ್ಞಾನದಲ್ಲಿ ರಿಸರ್ಚ್ ಅಥವಾ ಅನ್ವೇಷಣೆಗಳನ್ನ ಮಾಡ್ತಕ್ಕಂಥದ್ದು, ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಅಂದ್ರೆ ಪರಿಸರಕ್ಕೆ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಸಂಶೋಧನೆಗಳನ್ನ ಮಾಡ್ತಕ್ಕಂಥದ್ದು, ವಾಟರ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಥವಾ ನೀರಿನ ಸಂಪನ್ಮೂಲ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಸಂಶೋಧನೆಗಳನ್ನ ಕೂಡ ವೈಜ್ಞಾನಿಕವಾಗಿ ಯುನೆಸ್ಕೋ ಅಡಿಯಲ್ಲಿ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಕಲ್ಚರಲ್ ಪ್ರಿಸರ್ವೇಷನ್ ಅಥವಾ ಸಾಂಸ್ಕೃತಿಕ ಸಂರಕ್ಷಣೆಯನ್ನು ಕೂಡ ಮಾಡ್ತಾರೆ. ಸೊ ಅವರು ಈ ಒಂದು ಹೆರಿಟೇಜ್ ಸೈಟ್ಗಳಾಗಿರ್ಬೋದು, ಲ್ಯಾಂಗ್ವೇಜಸ್ಗಳಾಗಿರ್ಬೋದು ಅಥವಾ ಕ್ರಾಫ್ಟ್ಗಳಾಗಿರ್ಬೋದು ಎಲ್ಲವನ್ನ ಕೂಡ ಸಂರಕ್ಷಣೆ ಮಾಡ್ತಕ್ಕಂಥ ಪ್ರಯತ್ನಗಳನ್ನು ಮಾಡಲಾಗುತ್ತೆ. ಸೊ 3 ರೀತಿಯ ಪಟ್ಟಿಗಳನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಅಂತ ಕರಿತೇವೆ. ಅಮೂರ್ತ ಅಂದರೆ ಸೊ ಅವುಗಳನ್ನು ನಾವು ನೋಡ್ಲಿಕ್ಕೆ ಆಗೋದಿಲ್ಲ. ಐ ಮೀನ್ ಟು ಸೇ ಅದು ಒಂದು ಫಿಸಿಕಲ್ ಸ್ಟ್ರಕ್ಚರ್ ಆಗಿರೋದಿಲ್ಲ, ಅದೊಂದು ಕಲೆ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಯಕ್ಷಗಾನವನ್ನು ನಾವು ಇಂಟ್ಯಾಂಜಿಬಲ್ ಅಂತ ಕರಿತೇವೆ, ಗರ್ಬಾ ಡ್ಯಾನ್ಸ್ ಅನ್ನ ನಾವು ಇಂಟ್ಯಾಂಜಿಬಲ್ ಅಂತ ಕರಿತೇವೆ. ಸೊ ಈ ರೀತಿಯ ಒಂದು ಪಟ್ಟಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಇಂಟ್ಯಾಂಜಿಬಲ್ ಅಂತ ಕರಿತೇವೆ. ಅದಾದ್ಮೇಲೆ ಕಲ್ಚರಲ್ ಡೈವರ್ಸಿಟಿ ಫಂಡ್ ಅಥವಾ ಈ ಒಂದು ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಪಟ್ಟಿ ಮತ್ತೆ ಸಾಂಸ್ಕೃತಿಕ ವೈವಿಧ್ಯ ನಿಧಿ ಇದರಲ್ಲಿ ಸೇರಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಇವರು ಮ್ಯಾನ್ ಅಂಡ್ ಬಯೋಸ್ಪಿಯರ್ ಪ್ರೋಗ್ರಾಮ್ ಅನ್ನ ಕೂಡ ಯುನೆಸ್ಕೋ ವತಿಯಿಂದ ಲಾಂಚ್ ಮಾಡಿರ್ತಾರೆ. ಮನುಷ್ಯ ಮತ್ತು ಜೀವಗೋಳ ಕಾರ್ಯಕ್ರಮ ಅಂತ ಕರಿತೇವೆ. ಸೊ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಮನುಷ್ಯನಿಗೆ ಮತ್ತು ಜೀವಗೋಳ ಐ ಮೀನ್ ಟು ಸೇ ವೈಲ್ಡ್ ಲೈಫ್ಗೆ ಎರಡಕ್ಕೂ ಈಕ್ವಲ್ ಇಂಪಾರ್ಟೆನ್ಸ್ ಅನ್ನ ಕೊಡ್ತಕ್ಕಂಥ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಆ ಒಂದು ಕಾರಣಕ್ಕಾಗಿ ಇದನ್ನು ನಾವು MAB ಅಥವಾ ಮ್ಯಾನ್ ಅಂಡ್ ಬಯೋಸ್ಪಿಯರ್ ಪ್ರೋಗ್ರಾಮ್ ಅಂತ ಕರಿತೇವೆ. ಸೊ ಇದು ಕಲ್ಚರಲ್ ಲ್ಯಾಂಡ್ಸ್ಕೇಪ್ ಮತ್ತೆ ನ್ಯಾಚುರಲ್ ಲ್ಯಾಂಡ್ಸ್ಕೇಪ್ ಎರಡಕ್ಕೂ ಕೂಡ ಈಕ್ವಲ್ ಇಂಪಾರ್ಟೆನ್ಸ್ ಅನ್ನ ಕೊಡ್ತಕ್ಕಂಥ ಒಂದು ಪ್ರಯತ್ನವಾಗಿರುತ್ತೆ. ಅದರ ಜೊತೆಗೆ ದೇ ಆಲ್ಸೋ ಫೋಕಸ್ ಆನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂಡ್ ಕನ್ಸರ್ವೇಷನ್ ಆಫ್ ದಿ ಬಯೋಡೈವರ್ಸಿಟಿ ಅಥವಾ ಜೀವ ವೈವಿಧ್ಯತೆಯನ್ನ ಸಂರಕ್ಷಣೆ ಮಾಡಲಿಕ್ಕೂ ಕೂಡ ಪ್ರಯತ್ನಗಳನ್ನ ಮಾಡ್ತಾರೆ. ಸೊ ಅದ್ರ ಜೊತೆಗೆ ಬಯೋಸ್ಪಿಯರ್ ರಿಸರ್ವ್ಗಳನ್ನ ಜಾಗತಿಕವಾಗಿ ಸ್ಥಾಪನೆ ಮಾಡಲಿಕ್ಕೂ ಕೂಡ ಇವರು ಬೆಂಬಲವನ್ನ ನೀಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ಅಥವಾ ಜಂಟಿ ಮಿಲಿಟರಿ ವ್ಯಾಯಾಮ. ಸೊ ಈ ಒಂದು ವ್ಯಾಯಾಮವನ್ನ ನಾವು ಅರಿಮಾವು ಶಕ್ತಿ ಅಂತ ಕರಿತೇವೆ. ಸೊ ಈ ಒಂದು ಅರಿಮಾವ್ ಶಕ್ತಿ ಏನಿದೆ ಸೊ ಇದು 4th ಎಡಿಷನ್ ಅಥವಾ 4ನೇ ಆವೃತ್ತಿ ಆಗಿರುತ್ತೆ. ಸೊ ಈ ಒಂದು ಆವೃತ್ತಿಯನ್ನ ಮಲೇಷಿಯನ್ ಜಾಯಿಂಟ್ ಮಿಲಿಟರಿ ಮತ್ತೆ ಇಂಡಿಯಾ ಮತ್ತೆ ಮಲೇಷಿಯಾ ಇಬ್ರು ಕೂಡ ಜಂಟಿಯಾಗಿ ಮಾಡ್ತಕ್ಕಂಥ ಕಾರ್ಯಾಚರಣೆ ಆಗಿರುತ್ತೆ. ಸೊ ಈ ವರ್ಷ ಇದನ್ನ ನಾವು ಪಹಾಂಗ್ ಡಿಸ್ಟ್ರಿಕ್ಟ್ ಆಫ್ ಮಲೇಷಿಯಾದಲ್ಲಿ ಕಂಡಕ್ಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಏನು ಇದರ ಉದ್ದೇಶಗಳು ಅಂತ ನಾವು ನೋಡೋದಾದ್ರೆ ಇಂಟರ್ ಆಪರಬಿಲಿಟಿ ಅಥವಾ ಪರಸ್ಪರ ಕಾರ್ಯಸಾಧ್ಯತೆ, ಬೊಹೋಮಿ ಅಂತ ಹೇಳ್ತೇವೆ, ಬನ್ಹೋಮಿ ಅಂತ ಹೇಳ್ತೇವೆ. ಸೊ ಅಂದ್ರೆ ಒಂದು ಸೌಹಾರ್ದತೆಯನ್ನ ಎಕ್ಸಿಬಿಟ್ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ಕಮರಾಡೆರಿ ಅಂತ ಹೇಳ್ತೇವೆ. ಕಮರಾಡೆರಿ ಅಂದ್ರೆ ಸೌಹಾರ್ದತೆಯನ್ನ ನಾವು ವ್ಯಕ್ತಪಡಿಸುವ ಕಾರಣದಿಂದ ಅಥವಾ ಬೆಳೆಸಿಕೊಳ್ಳುವ ಕಾರಣದಿಂದ ಸೊ ಈ ಒಂದು ಅಭ್ಯಾಸವನ್ನ ಮಾಡಲಾಗುತ್ತೆ. ಸೊ ಈ ಒಂದು ಬೆಸ್ಟ್ ಪ್ರಾಕ್ಟೀಸಸ್ ಇನ್ ಟ್ಯಾಕ್ಟಿಕ್ಸ್ ಮತ್ತೆ ಟೆಕ್ನಿಕ್ಸ್ ಮತ್ತೆ ಪ್ರೊಸೀಜರ್ಸ್ ಅಂದ್ರೆ ಈ ಒಂದು ತಂತ್ರಗಳು ಮತ್ತೆ ಕಾರ್ಯವಿಧಾನಗಳಲ್ಲಿ ಉತ್ತಮ ಅಭ್ಯಾಸಗಳನ್ನ ಹಂಚಿಕೊಳ್ಳುವ ಕಾರಣದಿಂದ ಸೊ ಈ ಒಂದು ಅಭ್ಯಾಸವನ್ನ ಮಾಡಲಾಗುತ್ತೆ. ಸೊ ಇದಕ್ಕೆ
ಇದಕ್ಕಿಂತ ಹಿಂದೆ ಅಂದರೆ 2023ರಲ್ಲಿ ಸೊ ನಮ್ಮ ಭಾರತ ದೇಶದ ಮೇಘಾಲಯದ ಉಮ್ರಾಯ್ ಕಂಟೋನ್ಮೆಂಟ್ ಅಲ್ಲಿ ಸೊ ಈ ಒಂದು ಅಭ್ಯಾಸವನ್ನ ಕಂಡಕ್ಟ್ ಮಾಡಲಾಗಿತ್ತು. ಸೊ ಇಂಟರ್ನ್ಯಾಷನಲ್ ಡೇ ಆಫ್ ಪರ್ಸನ್ ವಿತ್ ಡಿಸಬಿಲಿಟೀಸ್ ಅಂದ್ರೆ ವಿಶೇಷ ಚೇತನರ ಅಂತಾರಾಷ್ಟ್ರೀಯ ದಿನ. ಸೊ ಈ ಒಂದು ದಿನವನ್ನ ಪ್ರತಿ ವರ್ಷ ಡಿಸೆಂಬರ್ 3ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದ್ರೆ ಆಂಪ್ಲಿಫೈಯಿಂಗ್ ದ ಲೀಡರ್ಶಿಪ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಫಾರ್ ಆನ್ ಇನ್ಕ್ಲೂಸಿವ್ ಅಂಡ್ ಸಸ್ಟೈನಬಲ್ ಫ್ಯೂಚರ್ ಅಂದ್ರೆ ಅಂತರ್ಗತ ಮತ್ತು ಸುಸ್ಥಿರ ಭವಿಷ್ಯಕ್ಕಾಗಿ ವಿಶೇಷ ಚೇತನ ವ್ಯಕ್ತಿಗಳ ನಾಯಕತ್ವವನ್ನು ವರ್ಧಿಸುವುದು ಈ ವರ್ಷದ ಥೀಮ್ ಆಗಿರುತ್ತೆ. ಸೊ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಬರ್ತ್ ಆನಿವರ್ಸರಿ ಅಥವಾ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರ ಜನ್ಮ ವಾರ್ಷಿಕೋತ್ಸವ. ಸೊ ಅವರು ಜನನ ಆಗಿರ್ತಕ್ಕಂಥದ್ದು ಡಿಸೆಂಬರ್ 3, 1884. ಆ ಒಂದು ಕಾರಣದಿಂದ ಪ್ರತಿ ವರ್ಷ ಡಿಸೆಂಬರ್ 3ನೇ ತಾರೀಕು ಇವರ ಜನ್ಮ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇವರು ಪ್ರೆಸೆಂಟ್ ಡೇ ಬಿಹಾರ್ನಲ್ಲಿ ಸೊ ಜರಾದಿ ಅಂತ ಒಂದು ವಿಲೇಜ್ ಇತ್ತು. ಆ ಜರಾಡೆ ವಿಲೇಜ್ನಲ್ಲಿ ಅವರು ಜನಿಸಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಸೊ ಇವರು ಲಾ ಮತ್ತು ಲಿಟ್ರೇಚರಲ್ಲಿ ತಮ್ಮ ಪದವಿ ಅಥವಾ ಡಿಗ್ರಿಯನ್ನು ಪಡೆದುಕೊಳ್ತಾರೆ. ಸೊ ಅದಾದಮೇಲೆ ಲಾ ಅಥವಾ ಈ ಒಂದು ಕಾನೂನು ಪದವಿಯಲ್ಲಿ ಡಾಕ್ಟರೇಟನ್ನು ಪಡೆದಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಇವರು ಈ ಚಂಪಾರಣ್ ಸತ್ಯಾಗ್ರಹವನ್ನು 1917ರಲ್ಲಿ ಇನ್ 1917 ಈ ಜಾಯಿಂಟ್ ಚಂಪಾರಣ್ ಸತ್ಯಾಗ್ರಹ ಇನ್ಸ್ಪೈರ್ಡ್ ಬೈ ಮಹಾತ್ಮ ಗಾಂಧೀಜಿಯವರೊಂದಿಗೆ ಅವರು ಪ್ರೇರಿತಗೊಂಡು 1917ರಲ್ಲಿ ಚಂಪಾರಣ್ ಸತ್ಯಾಗ್ರಹಕ್ಕೆ ಇವರು ಸೇರ್ಕೊಳ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇವರು ಈ ನಾನ್ ಕೋಆಪರೇಷನ್ ಮತ್ತು ಸಾಲ್ಟ್ ಸತ್ಯಾಗ್ರಹದಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ. ಅಂದರೆ ಅಸಹಕಾರ ಮತ್ತು ಉಪ್ಪಿನ ಸತ್ಯಾಗ್ರಹಗಳಲ್ಲಿ ಇವರು ಪ್ರಮುಖವಾದ ಪಾತ್ರವನ್ನು ವಹಿಸಿರ್ತಕ್ಕಂಥ ವ್ಯಕ್ತಿಯಾಗಿರ್ತಾರೆ. ಸೊ ಅದಾದಮೇಲೆ ಇವರು ಸಾಕಷ್ಟು ಬಾರಿ ಜೈಲು ಶಿಕ್ಷೆಯನ್ನು ಅನುಭವಿಸಿರ್ತಕ್ಕಂಥದ್ದನ್ನು ನಾವಿಲ್ಲಿ ಸ್ಮರಿಸ್ಬೋದಾಗಿರುತ್ತೆ. ಸೊ ಅದಾದಮೇಲೆ he was elected as the president of the Constituent Assembly in 1946. 1946ರಲ್ಲಿ ಸಂವಿಧಾನ ಸಭೆಯ ಅಧ್ಯಕ್ಷರಾಗಿ ಕೂಡ ಇವರು ಆಯ್ಕೆ ಆಗ್ತಾರೆ. ಸೊ ಅದಾದಮೇಲೆ ನಮ್ಮ ಭಾರತ ದೇಶದ ಕಾನ್ಸ್ಟಿಟ್ಯೂಷನ್ ಅಥವಾ ಸಂವಿಧಾನವನ್ನು ರಚನೆ ಮಾಡುವಲ್ಲಿ ಸೊ ಇವರು ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅದಾದಮೇಲೆ he went on to become India's first president from 1950 to 1962. 1950ರಿಂದ 1962ರವರೆಗೆ ಭಾರತ ದೇಶದ ಮೊದಲ ರಾಷ್ಟ್ರಪತಿಯಾಗಿ ಇವರು ಸೇವೆ ಸಲ್ಲಿಸಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇವರು ತಮ್ಮ ಸ್ಯಾಲ್ರಿ ಏನಿತ್ತು ಅದರಲ್ಲಿ ಕೇವಲ ಸ್ವಲ್ಪ ಫ್ರಾಕ್ಷನ್ ಅಂದರೆ ಅವರ ಅವಶ್ಯಕತೆಗಳಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ವಿಡ್ರಾ ಮಾಡ್ಕೊಳ್ತಾ ಇರ್ತಾರೆ. ಸೊ ಅಷ್ಟು ಇವರು ನಮ್ಮ ದೇಶದ ಬಗ್ಗೆ ಕಾಳಜಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿಯಾಗಿ ನಾವು ಇವರನ್ನು ಸ್ಮರಿಸಬಹುದಾಗಿರುತ್ತೆ. ಸೊ ಅದಾದಮೇಲೆ ಇವರಿಗೆ 1962ರಲ್ಲಿ ಭಾರತ ರತ್ನವನ್ನು ಕೊಟ್ಟು ಇವರನ್ನು ಗೌರವಿಸಲಾಗುತ್ತೆ. ಸೊ ಇವರು ತಮ್ಮ ಆಟೋಗ್ರಫಿಯನ್ನು ನಾವೇನಂತ ಕರಿತೀವಿ ಅಂದರೆ ಆತ್ಮಕಥಾ ಅಂತ ಹೇಳ್ತೇವೆ. ಸೊ ಅದು ತಮ್ಮ ಆತ್ಮಚರಿತ್ರೆಯಾಗಿ ನಾವು ಇದನ್ನು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ನಮ್ಮ ಕರ್ನಾಟಕದ ಇಬ್ಬರಿಗೆ ನ್ಯಾಷನಲ್ ಅವಾರ್ಡ್ ಸಿಗ್ತಾ ಇದೆ. ಯಾವ ಕಾರಣಕ್ಕಾಗಿ ಅಂದರೆ ಈ ಒಂದು ಡಿಸೆಬಿಲಿಟೀಸ್ ಕ್ಷೇತ್ರದಲ್ಲಿ ಅವ್ರು ಮಾಡಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ಗಾಗಿ ಇಬ್ಬರಿಗೆ ರಾಷ್ಟ್ರ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ. ಸೊ ಇಬ್ಬರು ಯಾರ್ಯಾರು ಅಂದರೆ ಟೋಟಲ್ 33 ಜನಕ್ಕೆ ಈ ಒಂದು ಅವಾರ್ಡನ್ನು ನೀಡಲಾಗ್ತಾ ಇದೆ. ಸೊ ಇದನ್ನು ನಾವು ನ್ಯಾಷನಲ್ ಅವಾರ್ಡ್ಸ್ ಫಾರ್ ದಿ ಎಂಪವರ್ಮೆಂಟ್ ಆಫ್ ಪರ್ಸನ್ಸ್ ವಿತ್ ಡಿಸೆಬಿಲಿಟೀಸ್ ಅಂತ ಕರಿತೇವೆ. ಸೊ ಇದು 2024ನೇ ಸಾಲಿನ ರಾಷ್ಟ್ರೀಯ ಪ್ರಶಸ್ತಿಗಳ 33 ಪ್ರಶಸ್ತಿ ಪುರಸ್ಕೃತರಲ್ಲಿ ನಮ್ಮ ಭಾರತ ದೇಶದ ಇಬ್ಬರನ್ನ ನಾವು ನೋಡ್ಬೋದಾಗಿರುತ್ತೆ. ಇವರು ವಿಶೇಷ ಚೇತನ ವ್ಯಕ್ತಿಗಳ ಸಬಲೀಕರಣಕ್ಕಾಗಿ ರಾಷ್ಟ್ರಪತಿ ವತಿಯಿಂದ ಅಥವಾ ದೇಶವನ್ನ ರೆಪ್ರೆಸೆಂಟ್ ಮಾಡ್ತಕ್ಕಂಥ ರಾಷ್ಟ್ರಪತಿ ಅವರಿಂದ ಸೊ ಈ ಒಂದು ಪ್ರಶಸ್ತಿಗಳನ್ನು ಅನೌನ್ಸ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲಿ ಮೊದಲನೇ ವ್ಯಕ್ತಿಯನ್ನು ನಾವು ಡಾಕ್ಟರ್ ಸುರೇಶ್ ಹನಗವಾಡಿ ಅಂತ ಕರಿತೇವೆ. ಸೊ ಇವರು ದಾವಣಗೆರೆಯ ವ್ಯಕ್ತಿಯಾಗಿರ್ತಾರೆ. ಸೊ ಇವರು ಈ ಒಂದು ದಿವ್ಯಾಂಗ್ ಜನ ಕ್ಯಾಟಗರಿ ಅಥವಾ ಈ ಒಂದು ವಿಶೇಷ ಚೇತನರೇನಿರ್ತಾರೆ ಸೊ ಆ ಒಂದು ವಿಶೇಷ ಚೇತನರ ಕ್ಯಾಟಗರಿಯಲ್ಲಿ ಇಂಡಿವಿಜುವಲ್ ಎಕ್ಸಲೆನ್ಸ್ ಅಥವಾ ವೈಯಕ್ತಿಕ ಶ್ರೇಷ್ಠತೆಗಾಗಿ ಈ ಒಂದು ಪ್ರಶಸ್ತಿಯನ್ನು ಅವರು ಪಡಿತಾ ಇದ್ದಾರೆ. ಸೊ ಇವ್ರಿಗೆ ಒಂದು ಪ್ರಾಬ್ಲಮ್ ಇರುತ್ತೆ. ಆ ಪ್ರಾಬ್ಲಮ್ ಏನು ಅಂದರೆ ಇವ್ರಿಗೆ 70% ಹೀಮೋಫೀಲಿಯಾ ಇರುತ್ತೆ. 70% ಹೀಮೋಫೀಲಿಯಾ ಕಾಯಿಲೆಯಿಂದ ಬಳಲ್ತಾ ಇರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಹೀಮೋಫೀಲಿಯಾ ಅಂದರೆ ಏನು ಅಂತ ನಾನು ಮುಂದೆ ಹೇಳ್ತೇನೆ. ಸೊ ಹಾಗಿದ್ರೆ ಇವರು ಹೇಗೆ ಕಾಂಟ್ರಿಬ್ಯೂಟ್ ಮಾಡಿದ್ರು ಅಂತ ನಾವಿಲ್ಲಿ ನೋಡೋದಾದ್ರೆ ಈ ಎಸ್ಟಾಬ್ಲಿಷ್ಡ್ ಕರ್ನಾಟಕಸ್ ಫಸ್ಟ್ ಹೀಮೋಫೀಲಿಯಾ ಟ್ರೀಟ್ಮೆಂಟ್ ಸೆಂಟರ್. ಸೊ ನಮ್ಮ ಕರ್ನಾಟಕದಲ್ಲಿ ಈ ಹೀಮೋಫೀಲಿಯಾಗೆ ಚಿಕಿತ್ಸೆಯನ್ನು ನೀಡಲಿಕ್ಕೆ ಮೊಟ್ಟ ಮೊದಲ ಕೇಂದ್ರವನ್ನು ಸ್ಥಾಪನೆ ಮಾಡಲಿಕ್ಕೆ ಸೊ ಇವರು ಮಾಡಿರ್ತಕ್ಕಂಥ ಒಂದು ಕಾಂಟ್ರಿಬ್ಯೂಷನ್ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಅಡ್ವೊಕೇಟಿಂಗ್ ಫಾರ್ ಗವರ್ನಮೆಂಟ್ ಸಪೋರ್ಟ್ ಅಂಡ್ ಪಬ್ಲಿಕ್ ಅವೇರ್ನೆಸ್ ಅಂದರೆ ಈ ಒಂದು ಕಾಯಿಲೆಯನ್ನು ಕಡಿಮೆ ಮಾಡಲಿಕ್ಕೆ ಈ ಒಂದು ಸರ್ಕಾರದ ಬೆಂಬಲ ಮತ್ತು ಸಾರ್ವಜನಿಕರಲ್ಲಿ ಒಂದು ತಿಳುವಳಿಕೆಯನ್ನು ಮೂಡಿಸಲಿಕ್ಕೆ ಸೊ ಇವರು ಸಾಕಷ್ಟು
ಕಾಂಟ್ರಿಬ್ಯೂಷನ್ ಅನ್ನು ನೀಡಿರ್ತಾರೆ. ಸೊ ಆ ಒಂದು ಕಾರಣಕ್ಕಾಗಿ ಇವರಿಗೆ ಈ ನ್ಯಾಷನಲ್ ಅವಾರ್ಡನ್ನು ಕೊಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ನಾವು ವಾಟ್ ಯು ಮೀನ್ ಬೈ ಹೀಮೋಫಿಲಿಯಾ? ಹೀಮೋ ಅಂದರೆ ಐರನ್, ಫೀಲಿಯಾ ಅಂದರೆ ಸೊ ಅದೊಂದು ಕಾಯಿಲೆ ಆಗಿರುತ್ತೆ. ಸೊ ಹೀಮೋಫಿಲಿಯಾ ಅಂದರೆ ಇದೊಂದು ಜೆನೆಟಿಕ್ ಡಿಸಾರ್ಡರ್ ಅಥವಾ ಅನುವಂಶೀಯ ಕಾಯಿಲೆ ಆಗಿರುತ್ತೆ. ಸೊ ಯಾವಾಗಲೂ ಅಷ್ಟೇ ಲಿಯಾ ಅಂತ ಎಂಡಾದರೆ ಸಾಮಾನ್ಯವಾಗಿ ಅದು ರಕ್ತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆ ಆಗಿರುತ್ತೆ. ಸೊ ಈ ಒಂದು ಕಾಯಿಲೆಯಲ್ಲಿ ನಮ್ಮ ರಕ್ತ ಆ್ಯಕ್ಚುಲಿ ಏನಾದರೂ ಇಂಜುರಿ ಆದಾಗ ಅಥವಾ ನಮಗೆ ಏನಾದರೂ ಕಟ್ಸ್ ಆದಾಗ ಸೊ ಬ್ಲಡ್ ಪಾಸ್ ಆಗುತ್ತೆ, ಬಟ್ ಇಮ್ಮಿಡಿಯೇಟ್ಲಿ ಅದು ಕ್ಲಾಟ್ ಆಗುತ್ತೆ. ಬಟ್ ಈ ಕಾಯಿಲೆ ಇರ್ತಕ್ಕಂಥ ವ್ಯಕ್ತಿಗಳಲ್ಲಿ ನಿರಂತರವಾಗಿ ಹೆಮರೇಜ್ ಅಥವಾ ರಕ್ತಸ್ರಾವ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಕಾರಣ ಏನು ಅಂದರೆ ಈ ವ್ಯಕ್ತಿಗಳಲ್ಲಿ ಎರಡು ಟೈಪ್ಸ್ ಇರುತ್ತೆ. ಒಂದನ್ನು ಹೀಮೋಫಿಲಿಯಾ ಎ ಅಂತ ಕರಿತೇವೆ, ಇನ್ನೊಂದನ್ನು ಹೀಮೋಫಿಲಿಯಾ ಬಿ ಅಂತ ಕರಿತೇವೆ. ಸೊ ಹೀಮೋಫಿಲಿಯಾ ಎಗೆ ಕಾರಣವಾಗಿರ್ತಕ್ಕಂಥ ಒಂದು ಫ್ಯಾಕ್ಟರ್ ಏನು ಅಂದರೆ ನಮ್ಮ ದೇಹದಲ್ಲಿ ಪ್ಲೇಟ್ಲೆಟ್ಸ್ಗಳ ಜೊತೆಗೆ, ಪ್ಲೇಟ್ಲೆಟ್ಸ್ ನಿಮಗೆ ಗೊತ್ತಿರುತ್ತೆ, ಇದನ್ನು ನಾವು ಕಿರಿತಟ್ಟೆಗಳು ಅಂತ ಕರಿತೇವೆ. ಸೊ ಇದು ಕ್ಲಾಟಿಂಗ್ ಆಗಲಿಕ್ಕೆ ಅಥವಾ ರಕ್ತ ಹೆಪ್ಪುಗಟ್ಟುವ ಕೋಶಗಳು ಅಂತ ಕರಿತೇವೆ. ಬರೀ ಪ್ಲೇಟ್ಲೆಟ್ಸ್ ಇದ್ದರೆ ಮಾತ್ರ ರಕ್ತ ಹೆಪ್ಪುಗಟ್ಟೋದಿಲ್ಲ, ಅದಕ್ಕೆ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಅಂತ ಸಪೋರ್ಟ್ ಮಾಡ್ತವೆ. ಆ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಇಲ್ದಿದ್ರೂ ಕೂಡ ಅದು ಕ್ಲಾಟ್ ಆಗೋದಿಲ್ಲ. ಆ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಅಲ್ಲಿ ಕ್ಲಾಟಿಂಗ್ ಫ್ಯಾಕ್ಟರ್ ನಂಬರ್ 8 ಇದು ಸರಿಯಾಗಿ ಫಾರ್ಮೇಷನ್ ಆಗದಿದ್ದರೆ ಆ ಒಂದು ಕಾಯಿಲೆಯನ್ನು ನಾವು ಹೀಮೋಫಿಲಿಯಾ ಎ ಅಂತ ಕರಿತೇವೆ. ಕ್ಲಾಟಿಂಗ್ ಫ್ಯಾಕ್ಟರ್ 9 ಫಾರ್ಮೇಷನ್ ಆಗದಿದ್ರೆ ಅದನ್ನು ನಾವು ಹೀಮೋಫಿಲಿಯಾ ಬಿ ಅಂತ ಕರಿತೇವೆ. ಸೊ ಈ ಎರಡೂ ಕಂಡೀಷನ್ಸ್ಗಳನ್ನು ನಾವು ಜೆನೆಟಿಕ್ ಡಿಸಾರ್ಡರ್ಸ್ ಅಂತ ಕರಿತೇವೆ. ಸೊ ಈ ಒಂದು ಕಾಯಿಲೆ ಬಂದಾಗ ರಕ್ತಸ್ರಾವ ಹೆಚ್ಚಾಗಿ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಎರಡನೇ ವ್ಯಕ್ತಿಯನ್ನು ನಾವು ಮಂಜು ದರ್ಶಿನಿ ಜಿ ಅಂತ ಕರಿತೇವೆ. ಸೊ ಇವರು ಬೆಂಗಳೂರಿನ ವ್ಯಕ್ತಿ ಆಗಿರ್ತಾರೆ. ಸೊ ಇವರು ಕೂಡ ಇಂಡಿವಿಜುವಲ್ ಎಕ್ಸಲೆನ್ಸ್ ಕ್ಯಾಟಗರಿಯಲ್ಲಿ ಸೊ ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಇವ್ರಿಗಿರ್ತಕ್ಕಂಥ ಪ್ರಾಬ್ಲಮ್ ಏನು ಅಂದರೆ ಸೊ ಇವ್ರಿಗೂ ಕೂಡ ರಕ್ತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆ. ಆ ಕಾಯಿಲೆಯನ್ನು ನಾವು ಥ್ಯಾಲಸೀಮಿಯಾ ಅಂತ ಕರಿತೇವೆ. 50% ಥ್ಯಾಲಸೀಮಿಯಾದಿಂದ ಇವರು ಬಳಲುತ್ತಿದ್ದರೂ ಕೂಡ ಅಕಾಡೆಮಿಕಲಿ ಅವರು ತುಂಬ ಎಕ್ಸಲೆಂಟ್ ಆಗಿರ್ತಾರೆ. ಸೊ ಇವರು ಪ್ರಸ್ತುತವಾಗಿ ನಮ್ಮ ಕರ್ನಾಟಕ ಗೌರ್ಮೆಂಟ್ನಲ್ಲಿ ಸಬ್ ರಿಜಿಸ್ಟರ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಥ್ಯಾಲಸೀಮಿಯಾ ಅಂತಕ್ಕಂಥದ್ದು ಕೂಡ ರಕ್ತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆ ಆಗಿರುತ್ತೆ. ಸೊ ಈ ಒಂದು ಥ್ಯಾಲಸೀಮಿಯಾ ಕೂಡ ಒಂದು ಜೆನೆಟಿಕ್ ಡಿಸಾರ್ಡರ್ ಅಥವಾ ಅನುವಂಶೀಯ ಕಾಯಿಲೆ ಆಗಿರುತ್ತೆ. ಸೊ ಈ ಒಂದು ಕಾಯಿಲೆ ಬಂದಾಗ ನಮ್ಮ ದೇಹದಲ್ಲಿ ಅಥವಾ ನಮ್ಮ ರಕ್ತದಲ್ಲಿ ಹೀಮೋಗ್ಲೋಬಿನ್ ಸರಿಯಾಗಿ ಫಾರ್ಮೇಷನ್ ಆಗೋದಿಲ್ಲ. ಹೀಮೋಗ್ಲೋಬಿನ್ ಸರಿಯಾಗಿ ಫಾರ್ಮೇಷನ್ ಆಗಿಲ್ಲ ಅಂದರೆ ನಮ್ಮ ರಕ್ತದ ವಾಲ್ಯೂಮ್ ಕಡಿಮೆ ಆಗುತ್ತೆ. ಸೊ ಅದಕ್ಕೆ ಇದನ್ನು ನಾವು ವಾಲ್ಯೂಮ್ ಡಿಸಾರ್ಡರ್ ಅಂತ ಕೂಡ ಕರಿಬೋದಾಗಿರುತ್ತೆ ಅಥವಾ ಕ್ವಾಂಟಿಟೇಟಿವ್ ಡಿಸಾರ್ಡರ್ ಅಂತ ಕೂಡ ಕರಿಬೋದಾಗಿರುತ್ತೆ. ಸೊ ಆ ವ್ಯಕ್ತಿಯ ದೇಹದಲ್ಲಿ ಸರಿಯಾದ ಪ್ರಮಾಣದ ರಕ್ತ ಇರುವುದಿಲ್ಲ, ಅದನ್ನು ನಾವು ಥ್ಯಾಲಸೀಮಿಯಾ ಅಂತ ಕರಿತೇವೆ. ಸೊ ಇದರಲ್ಲೂ ಎರಡು ಟೈಪ್ಸ್, ಆಲ್ಫಾ ಥ್ಯಾಲಸೀಮಿಯಾ ಅಂತ ಕರಿತೇವೆ, ಇನ್ನೊಂದನ್ನ ಬೀಟಾ ಥ್ಯಾಲಸೀಮಿಯಾ ಅಂತ ಕರಿತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ 4th ಎಡಿಷನ್ ಆಫ್ ಗ್ರೀನ್ ಲಿಟ್ರೇಚರ್ ಫೆಸ್ಟಿವಲ್ ಅಥವಾ ಹಸಿರು ಸಾಹಿತ್ಯ ಉತ್ಸವದ 4ನೇ ಆವೃತ್ತಿ. ಈ ಒಂದು ಆವೃತ್ತಿ ನಮ್ಮ ಬೆಂಗಳೂರಿನ ಸೆಂಚುರಿ ಕ್ಲಬ್ ಆಫ್ ಕಬ್ಬನ್ ಪಾರ್ಕ್ನಲ್ಲಿ ಕಂಡಕ್ಟ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಹೆಸರೇ ಹೇಳುವ ಹಾಗೆ ಡೆಡಿಕೇಟೆಡ್ ಎಂಟಿಟಿ ಆಫ್ ದಿ ಎನ್ವೈರನ್ಮೆಂಟಲ್ ಲಿಟ್ರೇಚರ್ ಅಂದರೆ ಪರಿಸರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಾಹಿತ್ಯದ ಒಂದು ಈವೆಂಟ್ ಆಗಿ ನಾವು ಇದನ್ನು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಈ ಒಂದು ಕ್ಲೈಮೇಟ್ ಥ್ರೂ ಪಾಸಿಟಿವ್ ಕ್ಲೈಮೇಟ್ ಚೇಂಜ್ ಅಂದರೆ ನಮ್ಮ ಒಂದು ಹವಾಮಾನ ಬದಲಾವಣೆಯನ್ನು ಧನಾತ್ಮಕವಾಗಿ ನಾವು ಬದಲಾಯಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಸೊ ಈ ಒಂದು ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ಕಂಡಕ್ಟ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 786. ಸೊ ಪ್ರಶ್ನೆಗಳು ಸ್ವಲ್ಪ ಲೆಂದಿ ಆಗಿರ್ತವೆ. ಸೊ ಇತ್ತೀಚೆಗೆ ಪರೀಕ್ಷೆಗಳಲ್ಲೂ ಕೂಡ ತುಂಬ ಟಫ್ ಕ್ವೆಶನ್ಸನ್ನು ಅಥವಾ ತುಂಬ ಲೆಂದಿ ಕ್ವೆಶನ್ಸನ್ನು ಕೇಳುವ ಕಾರಣದಿಂದ ಸೊ ಇನ್ಕ್ವೆಸ್ಟ್ ಚಾಲೆಂಜಲ್ಲೂ ಕೂಡ ನಾವು ಸ್ವಲ್ಪ ದಿ ವಾಲ್ಯೂಮ್ ಆಫ್ ದಿ ಕ್ವೆಶನ್ ಅನ್ನು ಜಾಸ್ತಿ ಮಾಡಿರ್ತವೆ. ಸೊ ವಿಡಿಯೋನ ಪಾಸ್ ಮಾಡಿ ಪ್ರಶ್ನೆಯನ್ನು ಓದಿ ನೀವು ಉತ್ತರವನ್ನು ತಿಳಿಸ್ಬೋದಾಗಿರುತ್ತೆ. ಸೊ ಇದು ಪ್ರಶ್ನೆ ಸಂಖ್ಯೆ 1, ಇದು ಪ್ರಶ್ನೆ ಸಂಖ್ಯೆ 2 ಆಗಿರುತ್ತೆ. ಸೊ ಇಲ್ಲಿಗೆ ಸೊ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಆ್ಯಂಡ್ ನಾಳೆ PDO ಪರೀಕ್ಷೆ ಬರೀತಾ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಸೊ ಒಳ್ಳೆಯದಾಗಲಿ ಅಂತ ಜ್ಞಾನಗಂಗೋತ್ರಿ ಸಂಸ್ಥೆಯಿಂದ ನಾವು ಹಾರೈಸ್ತಾ ಇದ್ದೇವೆ. ಸೊ ಥ್ಯಾಂಕ್ ಯು ವೆರಿ ಮಚ್.